ಶ್ರೀಗುರುದೇಶಿಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಜ್ಯಾಡ್ಯಮಲಾಪಧಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಘಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ವ್ಯಾಸದೇವ ಹೃದಯಾತಿವಲ್ಲಭಂ ವಾಸುದೇವ ಮಗಣಯ್ಯ ಸದ್ಗುಣಂ ಸಾಧಯತ್ ಸಕಲದೋಷವರ್ಜಿತಂ ಜ್ಞಾನಭಕ್ತಿದಮನಂತ ಸೌಖ್ಯದಂ ಸ್ವಸ್ತಿಯಸ್ತು. ವ್ಯಾಸಾಶ್ರಮದಿಂದ ಬಂದ ಆಚಾರ್ಯರು ಬದರಿನಾರಾಯಣನ ಸನ್ನಿಧಾನದಲ್ಲಿ ಬ್ರಹ್ಮಸೂತ್ರದ ಭಾಷ್ಯದ ರಚನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸತ್ಯತೀರ್ಥರ ಮಹಾಭಾಗ್ಯ. ಆಚಾರ್ಯರು ಹೇಳಿದಂತೆ ಬರಿತಾ ಹೋಗೋದು. ಎಷ್ಟು ಪುಣ್ಯ ಮಾಡಿದ್ರು ಅಂತನ್ನೋದಕ್ಕೆ ನಿನ್ನೆ ಹೇಳಿದೆ. ಅವರನ್ನೇನು ಬೆನ್ನತ್ತಿಕೊಂಡು ಹೋಗಿದ್ರು ಅದರ ಫಲವಾಗಿ ಇವತ್ತಿನ ದಿವಸ ಬದರಿನಾರಾಯಣ ಎದುರಿನಲ್ಲಿ ಆಚಾರ್ಯರು ಭಾಗವತ ಬ್ರಹ್ಮಸೂತ್ರ ಭಾಷ್ಯವನ್ನು ಹೇಳ್ತಾ ಇದ್ರೆ ಬರ್ಕೊಳ್ತಾ ಇದ್ರು. ಆಚಾರ್ಯರು ಬ್ರಹ್ಮಸೂತ್ರದ ಸರಿಯಾದ ಅರ್ಥ, ಯಾಕೆ ಸರಿಯಾದ ಅರ್ಥ ಅಂತನ್ನುವುದನ್ನು ಇವತ್ತು ಸ್ವಲ್ಪ ವಿವರಣೆ ಮಾಡ್ತೀನಿ. ಕೆಲವರಿಗೆ ಪಾದದ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಬರಲಿಲ್ಲ. ಸೂತ್ರಗಳಲ್ಲಿ ಇದ್ದದ್ದು ಯಾವ ಪಾದದಲ್ಲಿ ಏನು ಹೇಳಿದ್ದಾರೆ. ಒಟ್ಟಿನಲ್ಲಿ 16 ಪಾದಗಳು, 4 ಅಧ್ಯಾಯ. 4 ಅಧ್ಯಾಯದ 16 ಪಾದಗಳಲ್ಲಿ ಮೊದಲನೇ ಪಾದದಲ್ಲಿ ಏನನ್ನು ಹೇಳಿದ್ದಾರೆ, ಎರಡನೇ ಪಾದದಲ್ಲಿ ಏನನ್ನು ಹೇಳಿದ್ದಾರೆ ಅನ್ನೋದು ಗೊತ್ತಾಗಲಿಲ್ಲ. ಸ್ವಯಂ ಭ್ರಮಿತರಾಗಿ ಅದನ್ನೇ ಗ್ರಂಥದಲ್ಲಿ ದಾಖಲಿಸಿ ಇಟ್ಟು ಮುಂದಿನ ಪರಂಪರೆಯವರೆಲ್ಲರಿಗೂ ಕೂಡ ಭ್ರಮೆಯನ್ನೇ ಟ್ರಾನ್ಸ್ಫರ್ ಮಾಡಿಬಿಟ್ರು. ಯಥಾರ್ಥ ಜ್ಞಾನ ಕೊಡೋದಲ್ಲ, ಭ್ರಮೆಯನ್ನು ಲೋಕಕ್ಕೆ ಹಂಚಿದರು. ಅದಕ್ಕೆ ಒಂದರ್ಥದಲ್ಲಿ ಸೂತ್ರಕಾರರು ಹೇಗೆ ನಮ್ಮೆಲ್ಲರಿಗೂ ಕೂಡ ಯಥಾರ್ಥ ಜ್ಞಾನವನ್ನು ಕೊಡಲಿಕ್ಕೆ ಬಂದವರು, ಹಾಗೆ ಭಾಷ್ಯಕಾರರಾದ ಆಚಾರ್ಯರು ಕೂಡ ಲೋಕಕ್ಕೆ ಯಥಾರ್ಥ ಜ್ಞಾನ ಕೊಟ್ಟರು. ವ್ಯಾಸರ ರೀತಿಯನ್ನೇ ಅನುಸರಣೆ ಮಾಡಿದವರು ಆಚಾರ್ಯ. ಏನ್ ರೀತಿ ಅನುಸರಣೆ ಮಾಡಿದರು?
ವ್ಯಾಸರು ತಾವು ಕೃತಿಗಳನ್ನ ರಚನೆ ಮಾಡುವಾಗ ತಾವೇ ಬರಿತಿರ್ಲಿಲ್ಲ, ಗಣಪತಿಯನ್ನ ಕೂಡಿಸಿಕೊಂಡು ಬರೆಸ್ತಿದ್ರಂತೆ. ಗಣಪತಿಯನ್ನ ಕರಿಬೇಕು, ನೀನು ಬರಿ ಎನ್ನಬೇಕು, ಅವ್ರು ಹೇಳ್ಬೇಕಂತ. ವ್ಯಾಸಕೃತ ಗ್ರಂಥವನ್ನು ಆಯಾಸವಿಲ್ಲದೆ ರಚಿಸಿದೆಯೋ ಅಂತ ಜಗನ್ನಾಥದಾಸರು ಗಣಪತಿ ಸ್ತೋತ್ರ ಸಂಧಿಯಲ್ಲಿ ಹೇಳುವಾಗ ಮಾತು ಹೇಳ್ತಾರೆ. ಇವರು ಬರ್ಕೊಳ್ಬೇಕು, ಅವ್ರು ಹೇಳಬೇಕು. ಹಾಗಾದರೆ ಗುರುಗಳು ಯಾವ ಕ್ರಮವನ್ನು ಅನುಸರಣೆ ಮಾಡ್ತಾ ಇದ್ದಾರೋ ಅದೇ ಕ್ರಮದಲ್ಲಿ ಶಿಷ್ಯರಾದ ಆನಂದ ತೀರ್ಥರು ಕೂಡ ತಾವು ಸತ್ಯತೀರ್ಥರಿಗೆ ಹೇಳಿ ಬರೆಸ್ತಾ ಇದ್ದಾರೆ. ಅಲ್ಲಿ ಗಣಪತಿಯ ಕೆಲಸವನ್ನ ಇಲ್ಲಿ ಸತ್ಯತೀರ್ಥರು ಮಾಡ್ತಾ ಇದ್ದಾರೆ, ಅಲ್ಲಿ ವ್ಯಾಸರ ಕಾರ್ಯವನ್ನ ಇಲ್ಲಿ ಆನಂದ ತೀರ್ಥರು ಮಾಡ್ತಾ ಇದ್ದಾರೆ. ಅದಕ್ಕೆ ಆಚಾರ್ಯರಿಗೆ ಅಭಿನವ ವೇದವ್ಯಾಸರು ಅಂತ ಕರೆಯೋದು. ವೇದವ್ಯಾಸರೇ ಮತ್ತೆ ಬಂದಿದ್ದಾರೇನೋ ಅಂತ. ಇದನ್ನು ನಾವು ಕರೆದಿದ್ದಲ್ಲ. 12ನೇ ಸರ್ಗದಲ್ಲಿ ಹೇಳುವಾಗ ನಾರಾಯಣ ಪಂಡಿತಾಚಾರ್ಯರು ಅವತ್ತಿನ ಕಾಲದಲ್ಲಿ ಜನ ಏನ್ ಮಾತಾಡ್ಕೊಳ್ತಿದ್ರು ಅಂದ್ರೆ ವೇದವ್ಯಾಸೋನ್ವೇಷ ವೇದೋನುಮೂರ್ತಿ, ಇವರೇನ್ ಮತ್ತೆ ವೇದವ್ಯಾಸರೇ ಬಂದ್ರೇನು ಅಂತ ಅಲ್ಲಿನ ಜನ ಮಾತಾಡ್ಕೊಳ್ತಿದ್ರಂತ. ಆಚಾರ್ಯರ ಗ್ರಂಥ ರಚನಾ ಶೈಲಿ, ವಾಕ್ಯಾರ್ಥ ಶೈಲಿ, ಪಾಠ ಪ್ರವಚನಗಳನ್ನ, ಶಿಷ್ಯ ಸಂಪತ್ತನ್ನ ನೋಡಿ ಜನ ಉದ್ಗಾರ ತೆಗೆದದ್ದೇನು ಅಂದ್ರೆ ವೇದವ್ಯಾಸೋನ್ವೇಷ ವೇದೋನುಮೂರ್ತಿ, ವೇದಗಳೇ ಸಾಕ್ಷಾತ್ತಾಗಿ ಬಂದಿರಬೇಕು, ಇಲ್ಲ ವೇದವ್ಯಾಸ ದೇವರೇ ಮತ್ತೊಮ್ಮೆ ಅವತಾರ ಮಾಡಿ ಬಂದಿರಬೇಕು ಅಂತಿದ್ರಂತ. ಅಭಿನವ ವ್ಯಾಸರು ನಮ್ಮ ಆಚಾರ್ಯರು. ಆದ್ದರಿಂದ ಗಣಪತಿಗೆ ಹೇಗೆ ಹೇಳಿ ಬರೆಸಿದ್ರು ಹಾಗೆ ಸತ್ಯತೀರ್ಥರಿಗೆ ಹೇಳಿ ಬರೆಸ್ತಾ ಇದ್ದಾರೆ. ಇದು ಅಲ್ಲೇ ಆಯಿತು, ಪೂರ್ಣ ರಚನೆ ಪೂರ್ಣ ಬದರಿ ಕ್ಷೇತ್ರದಲ್ಲಿ ಆಯಿತು. 4 ಅಧ್ಯಾಯಗಳಿಗೆ ಪರಮ ಸುಂದರವಾದ ಭಾಷ್ಯವನ್ನು ರಚನೆ ಮಾಡಿಬಿಟ್ರು. ಈ 5 ಶ್ಲೋಕದಲ್ಲಿ ಅವು ಹೇಗಿವೆ ಅಂತ ವರ್ಣನೆ ಮಾಡ್ತಾರೆ. ಆಚಾರ್ಯರ ಭಾಷ್ಯ ಹೇಗಿದೆ ಅಂತ. ಪಂಡಿತಾಚಾರ್ಯರಿಗೆ ಶ್ಲೇಷಾಲಂಕಾರ ಬಹಳ ಪ್ರೀತಿ ಅಂತ ಹೇಳಿದ್ದೇನೆ. ಭಾಷ್ಯಕ್ಕೆ ಏನೇನು ವಿಶೇಷಣಗಳನ್ನು ಕೊಟ್ಟಿದ್ದಾರೆ, ಯಾವ ಯಾವ ಮಾತುಗಳಿಂದ ಭಾಷ್ಯವನ್ನ ಸ್ತೋತ್ರ ಮಾಡ್ತಾರೆ, ಆ ಎಲ್ಲ ಶಬ್ದಗಳು ಕೂಡ ಆನಂದ ತೀರ್ಥರಲ್ಲಿ ಸಮನ್ವಯ ಆಗಬೇಕು. ವೇದ ಆಚಾರ್ಯರು ಹಾಗೆ ಇದ್ದಾರೆ, ಭಾಷ್ಯವೂ ಹಾಗೆ ಇದೆ. ಕೊನೆಗೊಂದು ಮಾತು ಅಂದ್ಬಿಡ್ತಾರೆ, ಭಾಷ್ಯ ಅಂದ್ರೆ ಏನು? ರೂಪಮನ್ಯ ದಿವಧನ್ಯಮಾತ್ಮನಃ. ಮಧ್ವಾಚಾರ್ಯ ಇನ್ನೊಂದು ರೂಪ ಅಂತ ತಿಳ್ಕೊಳ್ರಿ ಅಂದ್ಬಿಟ್ರಷ್ಟೆ. ಭಾಷ್ಯ ಏನು? ಅವರ ಬರೆದ ಕೃತಿ ಅಲ್ಲ, ಅವರಿಂದ ಭಿನ್ನವಾದದ್ದಲ್ಲ, ಅವರದ್ದೇ ಇನ್ನೊಂದು ಪ್ರತಿಮೆ ಅಂದ್ರೆ ಬ್ರಹ್ಮಸೂತ್ರ ಭಾಷ್ಯ ಅಂತ ತಿಳಿದುಕೊಂಡ್ಬಿಡ್ರಿ ಎಂದ್ರು. ಅವರದ್ದೇ ಪ್ರತಿಮೆ ಬ್ರಹ್ಮಸೂತ್ರ ಭಾಷ್ಯ ಅಂತ ಹೇಳಬೇಕಾದ್ರೆ ಅವರಲ್ಲಿರುವಂತಹ ಎಲ್ಲ ಗುಣಗಳು ಭಾಷ್ಯದಲ್ಲಿ ಇವೆ, ಆ ಭಾಷ್ಯದಲ್ಲಿ ಇದ್ದ ಎಲ್ಲ ಲಕ್ಷಣಗಳು ಆಚಾರ್ಯರಲ್ಲಿ ಇವೆ. ಹೀಗೆ ಇನ್ಯಾವ ಭಾಷ್ಯಕಾರರಿಗೂ ಪ್ರಶಸ್ತಿ ಇಲ್ಲ, ಇನ್ಯಾವ ವ್ಯಾಖ್ಯಾನಕಾರರಿಗೂ ವ್ಯಾಖ್ಯಾನ ಅಂದ್ರೆ ಅವರ ರೂಪ ಅಂತೇನು ಹೇಳಿಲ್ಲ, ಅವರ ಗ್ರಂಥಗಳಲ್ಲೂ ಹೇಳಿಕೊಂಡಿಲ್ಲ. ಆಚಾರ್ಯರ ಶಿಷ್ಯರಾದ ನಾರಾಯಣ ಪಂಡಿತಾಚಾರ್ಯರು ಮಾತ್ರ, ಪರಂಪರೆಯ ಶಿಷ್ಯರಾದ ನಾರಾಯಣ ಪಂಡಿತಾಚಾರ್ಯರು ಮಾತ್ರ ಹೇಳ್ತಾರೆ ರೂಪಮನ್ಯದಿವ ಧನ್ಯಮಾತ್ಮನಃ. ನಿಮ್ಮ ಮನೆಯಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಇದೆ ಅಂದ್ರೆ ಮಧ್ವಾಚಾರ್ಯ ಇದ್ದಾರೆ ಅಂತ ಇಟ್ಕೊಳ್ರಿ ಎಂದ್ರು. ಬೇರೆ ಏನಿಲ್ಲ, ಬೇರೆ ಏನೋ ಗ್ರಂಥ ಇದೆ ಅಂತ ತಿಳಿಬೇಡ್ರಿ. ನಿಮ್ಮ ಮನೆಯಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಇದೆಯಾ? ಮುಗಿದೋಯ್ತು, ಮಧ್ವಾಚಾರ್ಯ ಬಂದು ಕೂತಿದ್ದಾರೆ. ಆ ಭಾಷ್ಯ ಪುಸ್ತಕವನ್ನು ನೋಡುವಾಗಲೆಲ್ಲ ಈ ಲಕ್ಷಣಗಳನ್ನು ಅನುಸಂಧಾನ ಮಾಡಬೇಕಂತ. ವ್ಯಾಸದೇವ ಹೃದಯಾತಿ ವಲ್ಲಭಂ, ವೇದವ್ಯಾಸ ದೇವರ ಮನಸ್ಸಿಗೆ ಅತಿ ಅಚ್ಚುಮೆಚ್ಚಿನ ಭಾಷ್ಯ ಅಂತ. ಭಾಷ್ಯವೂ ಅಚ್ಚುಮೆಚ್ಚು, ಭಾಷ್ಯಕಾರರು ಮೆಚ್ಚಿನವರು. ವ್ಯಾಸದೇವ ಹೃದಯಾತಿ ವಲ್ಲಭಂ, ವೇದವ್ಯಾಸದೇವರಿಗೆ ಅತ್ಯಂತ ಪ್ರೀತಿ ಪಾತ್ರರಾದವರು ಯಾರವರು? ಆಚಾರ್ಯರು. ಸೂತ್ರದ ಭಾಷ್ಯ ಏನಿತ್ತು ಅಂದ್ರೆ ವ್ಯಾಸದೇವ ಹೃದಯ, ವೇದವ್ಯಾಸದೇವರು ಸೂತ್ರದಲ್ಲೇನು ಅಭಿಪ್ರಾಯವನ್ನ ಬರೆದಿದ್ದಾರಲ್ಲ ಅದನ್ನ ಸರಿಯಾಗಿ ತಿಳಿಸಿದವರು. ಅನ್ಕೊಳ್ಬೇಕಂತೆ, ಹೌದೌದು ಇದು ಸರಿ, ಇದು ಸರಿ, ಇದು ನನ್ನ ಅಭಿಪ್ರಾಯವೇ ಇದು ಅಂತ ಹೇಳುವಷ್ಟು ಸುಂದರವಾಗಿ ಇತ್ತಂತೆ. ಆಚಾರ್ಯರ ಭಾಷ್ಯವೂ ವೇದವ್ಯಾಸದೇವರಿಗೂ ಅಷ್ಟೇ ಪ್ರೀತಿ ಪಾತ್ರ. ಇನ್ನು ಆಚಾರ್ಯರು ಕೂಡ ವೇದವ್ಯಾಸದೇವರಿಗೆ ಅಷ್ಟೇ ಪ್ರೀತಿ ಪಾತ್ರರಾದವರು. ವ್ಯಾಸದೇವ ಹೃದಯಾತಿ ವಲ್ಲಭಂ ವಾಸುದೇವ ಮಗಣಯ್ಯ ಸದ್ಗುಣಂ ಸಾಧಯತ್ ಸಕಲ ದೋಷ ವರ್ಜಿತಂ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಏನನ್ನ ಸಮರ್ಥನೆ ಮಾಡಿದರು ಆಚಾರ್ಯರು? ಸೂತ್ರೋಕ್ತವಾದ ಪ್ರಮೇಯವನ್ನೇ ಹೇಳಿದ್ದಾರೆ. ವಾಸುದೇವ ಭಗವಂತನೇನಿದ್ದಾನೆ, ಇವ ಅನಂತ ಗುಣಪೂರ್ಣನಾಗಿದ್ದಾನೆ, ದೋಷವರ್ಜಿತನಾಗಿದ್ದಾನೆ ಅಂತ ಸಾಧನೆ ಮಾಡಿದ್ದಾರೆ. ಭಾಷ್ಯ ಅಷ್ಟೇ ಅಲ್ಲ, ಆಚಾರ್ಯರು ಕೂಡ ಇದನ್ನೇ ಸಾಧನೆ ಮಾಡಿದ್ದಾರೆ.
ಆಚಾರ್ಯರ ಒಂದು ಗ್ರಂಥದಲ್ಲಿ ಮಾತ್ರ ಹೀಗಿದೆ, ಪ್ರವಚನ ಮಾಡುವಾಗ ಇನ್ನೇನೋ ಹೇಳಿದರು ಅಂತ ತಿಳಿಬೇಡ್ರಿ. ಕೆಲವು ಭಾಷ್ಯಕಾರರು ಹಾಗೆ ಗ್ರಂಥದಲ್ಲಿ ಬರೆಯುವಾಗ ನಾನೇ ದೇವರು ಅಂತ ಬರೆದುಕೊಂಡಿದ್ದಾರೆ, ಮುಗಿದ ಮೇಲೆ ದೇವರ ಪೂಜೆಯನ್ನು ಮಾಡಿದ್ದಾರೆ. ಹೀಗಾಗಿದೆ ಕೆಲವು ಭಾಷ್ಯಕಾರರಲ್ಲಿ ಸಮಸ್ಯೆ ಹೀಗಾಗಿದೆ. ನಾನೇ ದೇವರು ಅಂತ ಪುಸ್ತಕದಲ್ಲಿ ಬರೆದು ಪ್ರವಚನ ಹೇಳಿ ಪಾಠ ಹೇಳಿ ನೋಡು ಅಹಂ ಬ್ರಹ್ಮಾಸ್ಮಿ ಅಂತ ಚೆನ್ನಾಗಿ ಚಿಂತನೆ ಮಾಡುವಂತ ಹೇಳಿ ಪಾಠ ಮುಗಿದು ಬಂದ ಮೇಲೆ ದೇವರ ಪ್ರತಿಮಾದಿಗಳಿಟ್ಟುಕೊಂಡು ಪೂಜೆ ಮಾಡಿದ್ದಾರೆ. ಹೀಗಲ್ಲ, ಗ್ರಂಥದಲ್ಲಿ ಮಾತ್ರ ಬರೆದಿದ್ದು ಆಮೇಲೆ ಹೇಳಿದ್ದೊಂದು ಅಂತಿಲ್ಲ. ಕೆಲವೊಮ್ಮೆ ಹೇಳ್ತಾರೆ, ನಮ್ಮ ಗುರುಗಳೊಂದು ಸುಭಾಷಿತ ಹೇಳ್ತಿರ್ಬೇಕು, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ ಮನಸ್ಯನ್ಯತ್ ಕರ್ಮಣ್ಯನ್ಯತ್ ವಚಸ್ಯನ್ಯತ್ ದುರಾತ್ಮನಾಂ ಅಂತ ಹೇಳಬೇಕು. ಸಾತ್ವಿಕರು ಸಜ್ಜನರು ಮನಸ್ಸಿನಲ್ಲಿ ಇದ್ದದ್ದನ್ನೇ ಕೃತಿಯಲ್ಲಿ, ಕೃತಿಯಲ್ಲಿ ಇದ್ದದ್ದನ್ನೇ ಮಾತಿನಲ್ಲಿ ತೋರಿಸ್ತಾರಂತೆ. ಸಾತ್ವಿಕರಲ್ಲದವರು ಮನಸ್ಸಿನಲ್ಲಿ ಒಂದು, ಕೃತಿಯಲ್ಲಿ ಒಂದು, ಮಾತಿನಲ್ಲಿ ಒಂದು ತೋರಿಸ್ತಾರಂತೆ. ಅಲ್ಲರಿ, ಗ್ರಂಥದ ತುಂಬ ದೇವರು ನಾನು ಅಂತ ಬರೆದುಕೊಂಡು, ಬ್ರಹ್ಮನಿಗೆ ಅಜ್ಞಾನ ಇದ್ದದ್ದಕ್ಕೆ ನಾನೇ ದೇವರಾಗಿದ್ದೇನೆ ಅಂತ ಬರೆದುಕೊಂಡು ಪಾಠ ಮುಗಿದ ಮೇಲೆ ಪುಸ್ತಕ ಮುಚ್ಚಿಟ್ಟು ಪೂಜೆಗೆ ತಡ ಆಗತ್ತೆ ಮಾಡ್ರಿ ಅಂತ ಹೇಳಿದ್ರೆ ಏನು ಅರ್ಥ ಮಾಡಬೇಕು? ಅದಕ್ಕೆ ಹೇಳ್ತಿರ್ಬೇಕು, ಆಚಾರ ಹೇಳೋದಕ್ಕೆ ಬದನೆಕಾಯಿ ತಿನ್ನೋದಕ್ಕೆ ಅಂತ ಹೇಳ್ತಿರ್ಬೇಕಂತೆ. ಬದನೆಕಾಯಿ ಇದ್ದದ್ದು ಎದಕ್ಕೆ ಪಾಪದು? ತಿನ್ಲಿಕ್ಕದು, ಅದನ್ನೇನು ಹೇಳಿಕ್ಕಲ್ಲ. ಆಚಾರ ಹೇಳಲಿಕ್ಕಿದ್ದದು, ಅದು ಮಾಡ್ಲಿಕ್ಕಲ್ಲ. ಹೀಗೆ ಹೇಳ್ತಿರ್ಬೇಕು. ನಮ್ಮ ಆಚಾರ ಹಾಗೆ ಮಾಡ್ಲಿಲ್ಲ ಎಂದೂ ಕೂಡ. ವಾಸುದೇವ ಮಗಣಯ್ಯ ಸದ್ಗುಣಂ ಸಾಧಯತ್ ಸಕಲ ದೋಷ ವರ್ಜಿತಂ. ವಾಸುದೇವಂ ಸಕಲ ದೋಷ ವರ್ಜಿತಂ ಸಾಧಯತ್ ಅಗಣಯ್ಯ ಸದ್ಗುಣಂ ಸಾಧಯತ್. ವಾಸುದೇವ ಹೇಗಿದ್ದಾನೆ ಅಂದ್ರೆ ಸಕಲ ಗುಣಪರಿಪೂರ್ಣ, ಸಕಲ ದೋಷ ವರ್ಜಿತ ಅಂತೆ ಸಾಧನೆ ಮಾಡಿದ್ದಾರೆ. ಜ್ಞಾನ ಭಕ್ತಿದಂ ಅನಂತ ಸೌಖ್ಯದಂ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮತ್ತೇನು ಹೇಳಿದ್ದಾರೆ ಆಚಾರ್ಯರು ಅಂದ್ರೆ ಜ್ಞಾನ ಭಕ್ತಿ ಕೊಡ್ತದಂತೆ. ಅದು ಯಾವ ಪಾದ ಅಂತ ಮುಂದೆ ವಿವರಣೆ ಮಾಡ್ತೀನಿ, ಗೊತ್ತಾಗ್ತದೆ. ಅಲ್ಲಿ ಜ್ಞಾನ ಭಕ್ತಿಯನ್ನು ಕೊಡುವಂತಹದ್ದು, ಮುಂದೆ ಅನಂತ ಸೌಖ್ಯವನ್ನ ಕೊಡುವಂತಹದ್ದು ಬ್ರಹ್ಮಸೂತ್ರ ಭಾಷ್ಯ. ಬ್ರಹ್ಮಸೂತ್ರ ಭಾಷ್ಯ ಮೋಕ್ಷವನ್ನ ಕೊಡ್ತದೆ. ಮುಂದೆ 11ನೇ ಸರ್ಗದ ಕೊನೆಯಲ್ಲಿ ಹೇಳ್ತಾರೆ ಈ ಮಾತನ್ನ, ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾಧ್ಯ ನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಯಾರು ಮಧ್ವರ ಭಾಷ್ಯವನ್ನ ಚೆನ್ನಾಗಿ ಅಧ್ಯಯನ ಮಾಡ್ತಾರೋ ಅವರಿಗೆ ಮುಕ್ತಿ ನಿಶ್ಚಿತ. ಅದಕ್ಕೆ ಅನಂತ ಸೌಖ್ಯದಂ. ಮಧ್ವಾಚಾರ್ಯರು ಮೋಕ್ಷಪ್ರದರು ಅಲ್ರಿ. ಮಧ್ವಾಚಾರ್ಯ ಹೇಗೆ ಮೋಕ್ಷಪ್ರದನಾಗ್ತಾರೆ? ಮೋಕ್ಷಪ್ರದನಾದವನು ಭಗವಂತ. ಏನು ಹೇಳ್ತಾರೆ? ಜನ್ಮಾದ್ಯಸ್ಯತಃ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮೋಕ್ಷಗಳನ್ನೆಲ್ಲ ಕೊಡುವನು ಪರಮಾತ್ಮ ಪರಮಾತ್ಮ ಅಂತ ಹೇಳಿ ನಿಮ್ಮ ಆಚಾರ್ಯರು ವರ್ಣನೆ ಮಾಡಬೇಕು ಅಂತ ತಿಳಿದುಕೊಂಡು ವಾಯುದೇವರು ಮೋಕ್ಷ ಕೊಡ್ತಾರೆ, ಮಧ್ವಾಚಾರ್ಯರು ಮೋಕ್ಷ ಕೊಡ್ತಾರೆ ಅಂತ ಹೇಳಿಬಿಟ್ರೆ ಗತಿ ಏನು ಅಂದ್ರೆ, ಹೌದು, ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ. ಹೌದು, ಮೋಕ್ಷ ಕೊಡೋನು ಪರಮಾತ್ಮನೇ, ಆದರೆ ಭಗವಂತನ ಆಜ್ಞಾ ಸ್ವೀಕಾರ ಮಾಡಿ ವಾಯುದೇವರು ಕೊಡ್ತಾರೆ ಮೋಕ್ಷವನ್ನು. ವಾಯುದೇವರಿಗೆ ಆ ಸಾಮರ್ಥ್ಯ ಉಂಟು. ವಾಯುದೇವರಿಗೆ ಆ ಸಾಮರ್ಥ್ಯ ಇಲ್ಲ ಅಂತಲ್ಲ. ಮಠದಲ್ಲಿ ಎಲ್ಲವನ್ನ ಮಠದವರೇ ನೋಡ್ಕೊಂಡಿರ್ತಾರೆ. ಕೊನೆಗೆ ಯಜಮಾನ ಕೈಯಲ್ಲಿ ಲೋಟ ಹಿಡಿಸಿ ಕೃಷ್ಣಾರ್ಪಣೆ ಹೇಳಿಸ್ತಾರೆ. ನೀವು ಕೃಷ್ಣಾರ್ಪಣೆ ಹೇಳ್ರಿ ಯಜಮಾನ್ರು ನೀವು ಅಂತ. ಏನು ಯಜಮಾನ? ಯಾವ ಯಜಮಾನ ಅವನು? ಅವನೇನು ಮಾಡಿದ್ದಾನೆ? ಯಾವ ಸಾಮಾನು ತಂದು ಹಾಕಿದ್ದಾನೆ? ಏನಿಲ್ಲ. ಕೊನೆಗೆ ಒಂದಿಷ್ಟು ದುಡ್ಡು ಕೊಟ್ಟು ಕೈ ಮುಗಿದ ಅಷ್ಟೇ. ಆದರೆ ಯಜಮಾನ ಅವನೇ. ಹಾಗೆ ಎಲ್ಲವೂ ಭಗವಂತನೇ ಕೊಟ್ಟರೂ ಕೂಡ ವಾಯುದೇವರು ಭಗವಂತನ ಅನುಜ್ಞಾ ಸ್ವೀಕಾರ ಮಾಡಿ ಮೋಕ್ಷಪ್ರದನಾಗಿದ್ದಾರೆ. ಅದಕ್ಕೆ ಜ್ಞಾನ ಭಕ್ತಿದ ಅನಂತ ಸೌಖ್ಯದಂ. ಈ ಬ್ರಹ್ಮಸೂತ್ರ ಭಾಷ್ಯ ಇದೆಯಲ್ಲ, ಇದರ ಬರೆದದ್ದಕ್ಕೆ ಏನು ಪುಣ್ಯ ಬಂತು ಅಂತ ಮುಂದೆ ಹೇಳುವರಿದ್ದಾರೆ. ಎಲ್ಲಿ ಹೇಳುವರಿದ್ದಾರೆ ಅಂದರೆ 13ನೇ ಪದ್ಯದಲ್ಲಿ ಹೇಳುವರಿದ್ದಾರೆ. 13ನೇ ಪದ್ಯ ಒಂಚೂರು ನೋಡಿ ಆಮೇಲೆ 9ನೇ ಪದ್ಯಕ್ಕೆ ಹೋಗೋಣಂತ. 13ನೇ ಪದ್ಯದಲ್ಲಿ ಏನು ಹೇಳುವರಿದ್ದಾರೆ? ಬ್ರಹ್ಮಸೂತ್ರ ಭಾಷ್ಯದ ರಚನೆ ಮಾಡಿದರಲ್ಲ ಆಚಾರ್ಯರು, ಅದನ್ನು ಬರೆದರಲ್ಲ ಸತ್ಯತೀರ್ಥರು, ಅವರಿಗೆ ಎಷ್ಟು ಪುಣ್ಯ ಇದೆ ಅಂತ ಹೇಳ್ತಾರೆ. ಅಲ್ಲ, ಇದಿರೋದು ಮುಂದೆ ಶ್ಲೋಕ, ಅದು ಮುಂದೆ 13. ನೀವು 8 ಆದಕೊಳ್ಳಿ ಯಾಕೆ ತರಬೇಕು? ಸಂಸ್ಕೃತದಲ್ಲಿ ಒಂದು ನ್ಯಾಯ ಇದೆ. ಏನು ನ್ಯಾಯ ಇದೆ ಅಂದರೆ ಸಿಂಹಾವಲೋಕನ ನ್ಯಾಯ ಅಂತ ಒಂದು ನ್ಯಾಯ ಇದೆ. ಸಿಂಹಾವಲೋಕನ ನ್ಯಾಯ ಅಂದರೆ ಈ ಸಿಂಹ ಬಹಳ ಬುದ್ಧಿವಂತ ಪ್ರಾಣಿ ಅಂತ. ನಾವು ಅನ್ಕೊಂಡಿದ್ದೀವಿ ನರಿ ಬುದ್ಧಿವಂತ ಅಂತ. ಅದು ದುರ್ಬುದ್ಧಿವಂತ ನರಿ, ಅದು ಬರೀ ಬುದ್ಧಿವಂತ ಅಲ್ಲ, ಸಿಂಹ ಬುದ್ಧಿವಂತ ಪ್ರಾಣಿ ಅಂತ. ಯಾಕೆ ಸಿಂಹ ಬುದ್ಧಿವಂತ ಅಂದರೆ ಹಿಂದೆ ಬೇಟೆಯಾಡಿ ಹೋದ ಮೇಲೆ, ಮುಂದೆ ಹೋದ ಮೇಲೆ ನೋಡ್ತದಂತೆ ತಿರುಗಿ, ನಾನು ಹೊಡೆದ ಪ್ರಾಣಿ ಸತ್ತಿದೆಯೋ ಅರ್ಧಂಬರ್ಧ ಉಳ್ಕೊಂಡಿದೆಯೋ ಅಂತ ನೋಡ್ತದಂತೆ. ಅದು ಬದುಕಿ ಬಿಟ್ಟು ಮತ್ತಿದ್ರ ಮೇಲೆ ಏನಾದರೂ ಆಕ್ರಮಣ ಮಾಡಬಾರ್ದಲ್ಲ ಅಂತ ಒಂದು ಸರ್ತಿ ತಿರುಗಿ ನೋಡ್ತದಂತೆ.
ಅಂದರೆ ಮುಂದೋದ ಮೇಲೂ ಹಿಂದೆ ನೋಡ್ಲಿಕ್ಕೆ ಅವಕಾಶ ಉಂಟು. ಅಥವಾ ಬೇರೆ ಇನ್ಯಾವುದಾದ್ರೂ ಪ್ರಾಣಿ ಬಂದಿದೆಯೋ ಏನೋ ಏನೇನೋ ಅದರ ಅಭಿಪ್ರಾಯ. ಹಾಗೆ ಮುಂದೆ ಹೇಳಿದ ಈ 13ನೇ ಶ್ಲೋಕದಲ್ಲಿ ಇದ್ದದ್ದನ್ನ ಹಿಂದೆ ಸಿಂಹಾವಲೋಕನ ನ್ಯಾಯದಂತೆ ಇಲ್ಲಿ ತಗೊಳ್ಳಿಕ್ ಬರ್ತದೆ. ನಮಗೆ ಹೀಗೊಂದು ನ್ಯಾಯ ಪ್ರಯೋಗ ಮಾಡ್ತಾರೆ ಟೀಕಾಕೃತ್ಪಾದರ ಅನೇಕ ಕಡೆಗಳಲ್ಲಿ. ಈ ಸಿಂಹಾವಲೋಕನ ನ್ಯಾಯವನ್ನು ಬಳಸಿ ತೋರಿಸ್ತಾರೆ. ಆಚಾರ್ಯರ ಮುಂದಿನ ವಾಕ್ಯಗಳಿಗೆ ಹಿಂದಿನ ವಾಕ್ಯದಲ್ಲೇ ಅರ್ಥ ಬರೆದು ಬಿಡ್ತಾರೆ. ಅಲ್ರಿ ಅದು ಮುಂದಿನ ವಾಕ್ಯ ಇಲ್ಯಾಕೆ ಬರೆದಿದ್ದೀರಿ ಅಂದ್ರೆ ಸಿಂಹಾವಲೋಕನ ನ್ಯಾಯ ಅಂತ ಹೇಳ್ಬಿಡ್ತಾರೆ. ಹಾಗೆ ನಾವು ಇಲ್ಲಿ ಉಪಯೋಗಿಸ್ಕೊಳ್ಳೋದು ಇವಾಗ ಸಿಂಹಾವಲೋಕನ ನ್ಯಾಯದಿಂದ 13ನೇ ಶ್ಲೋಕದಲ್ಲಿ ಹೇಳಿರುವಂತಹ ಭಾಷ್ಯದ ಮಹಿಮೆ ಏನ್ ಪುಣ್ಯ. ಅದಕ್ಕೆ ನಮಗೇನಾಗ್ತದೆ ಅಂದ್ರೆ ಫಲ ಹೇಳದೆ ಇದ್ರೆ ಯಾರು ಕೆಲಸ ಮಾಡೋದಿಲ್ರಿ. ಯಾರು ಮಾಡ್ತಾರೆ ಹೇಳಿ ನೋಡಂತೆ. ಯಾರಾದ್ರೂ ಒಬ್ಬರಾದ್ರೂ ಫಲ ಇಲ್ಲದೆ ಕೆಲಸ ಮಾಡಿದ್ದೀರಾ? ಇಲ್ಲ. ಅದಕ್ಕೆ ಜಗನ್ನಾಥದಾಸರಿಗೆ ಗೊತ್ತಾಯ್ತು. ಏನ್ ಗೊತ್ತಾಯ್ತು ಅಂದ್ರೆ ಫಲ ಹೇಳದೆ ಇದ್ರೆ ಇವ್ರು ಏನ್ ಕೆಲಸ ಮಾಡೋದಿಲ್ಲ ಅಂತ ತಿಳ್ಕೊಂಡು ಮಧ್ವನಾಮ ಮುಗಿದ್ಮೇಲೆ ಒಂಚೂರು ಫಲಶ್ರುತಿ ಹೇಳಿದ್ರು ಅವರು. ಮಧ್ವನಾಮ ಮುಗಿದ ಮೇಲೆ ಜಗನ್ನಾಥ ಶ್ರೀಪಾದರಾಜರ ಫಲಶ್ರುತಿ ಹೇಳಲಿಲ್ಲ. ಶ್ರೀಪಾದರಾಜರು ಬರೀ ಮಧ್ವನಾಮ ಹೇಳಿದರು. ಮಧ್ವನಾಮದ ಫಲಶ್ರುತಿಯನ್ನು ಹೇಳಿದವರು ಜಗನ್ನಾಥದಾಸರು. ಸೋಮ ಸೂರ್ಯೋಪರಾಗದಿ ಗೋಸಹಸ್ರಗಳ ಭೂಮಿ ದೇವರಿಗೆ ಸುರ ನದಿಯ ತೀರದಿ ಶ್ರೀ ಮುಕುಂದಾರ್ಪಣವೆನುತ ಕೊಟ್ಟ ಫಲ ಶ್ರೀ ಮಧ್ವನಾಮ ಬರೆದು ಓದಿದವರಿಗೆ ಏನ್ ಪುಣ್ಯ ಬರ್ತದೆ. ಮಧ್ವಾಚಾರ ಗ್ರಂಥ ಅಲ್ಲ, ಮಧ್ವವಿಜಯ ಅಲ್ಲ. ಶ್ರೀಪಾದರಾಜರೇನ್ ಮಧ್ವನಾಮವನ್ನ ಬರೆದಿದ್ದಾರೋ ಆ ಮಧ್ವನಾಮವನ್ನ ನೀವು ಬರೆದು ಓದಿದ್ರೆ, ಈಗ ನಾವು ಓದ್ತಿರ್ತೀವಿ, ಬರೆಯೋ ಪ್ರಸಂಗ ಇಲ್ಲ. ಪ್ರಿಂಟೆಡ್ ಬುಕ್ ನಮ್ದೆಲ್ಲ. ಈಗ ಯಾರು ಪ್ರಿಂಟ್ ಹಾಕ್ಬಿಟ್ಟಾರಲ್ಲ ಅವ್ನು ಪುಣ್ಯ ಹೋಗ್ಬಿಟ್ಟದೆ ಈಗಾಗಲೇ ಆಲ್ರೆಡಿ. ಈಗ ಬರೀ ನಮ್ಗೆ ಓದೋದು ಅಷ್ಟೇ ಕೆಲಸ. ಓದಿದ್ರೆ ಏನ್ ಪುಣ್ಯ ಇದೆ ಅಂತ ಕೇಳಿದ್ರೆ, ಸೂರ್ಯಗ್ರಹಣವೋ ಚಂದ್ರಗ್ರಹಣ ಕಾಲ, ಆ ಗ್ರಹಣ ಕಾಲದಲ್ಲಿ ಗಂಗಾ ನದಿ ದಂಡಿ ಮೇಲೆ ಇದ್ದೀರಿ ಅಂತ ಇಟ್ಕೊಳ್ರಿ, ಚಾನ್ಸೇ ಇಲ್ಲ. ಈ ಜನ್ಮದಲ್ಲಂತೂ ಚಾನ್ಸ್ ಇಲ್ಲ. ಯಾಕಂದ್ರೆ ನಾವು ಗ್ರಹಣ ಬಂದ್ರೆ ಮೊದಲು ಎದ್ದಿದ್ರೆ ಮುಂದೆ ಏನ್ರ ಮಾಡಬೇಕು. ಚಂದ್ರಗ್ರಹಣ ಬಂದ್ಬಿಟ್ಟಿರ್ತದೆ, ಮಲ್ಕೊಂಡ್ಬಿಟ್ಟಿರ್ತೀವಿ. 3 ತಾಸು ಅವ ಚಂದ್ರಗ್ರಹಣ. ಇವ್ರು 3 ತಾಸು ಎಲ್ಲಾರನ್ನು ಬಿಡಿಸ್ಕೊಂಡು ಒಂದು ಚಾಪೆ ಹಾಸ್ಕೊಂಡು ಯಾವ ಮಡಿಗೆ ಬರ್ತಾವೆ ಯಾವ ಮೈಲಿಗೆ ಬರ್ತಾವ ನೋಡ್ಕೊಂಡು ಮುಸುರು ಹಾಕೊಂಡು ಮಲ್ಕೊಂಡ್ಬಿಡೋದು 3 ತಾಸು. ಬಿಡುತ್ತೆ ಅಂತ ಸ್ನಾನ ಮಾಡೋದು. ಇನ್ನು ಆ ಗ್ರಹಣ ಕಾಲದಾಗ ನಾವೇನು ದಾನ ಮಾಡ್ತೀವಿ ಎಲ್ಲರ. ಅದಕ್ಕೆ ಆ ಪ್ರಸಂಗ ಇಲ್ಲ ಅನ್ನೋದಕ್ಕೇನೆ ಶ್ರೀಪಾದರಾಜರು ಮಧ್ವನಾಮ ಬರೆದ್ರು. ಅದಕ್ಕೆ ಹೇಳಿದರು, ಭೂಮಿ ದೇವರಿಗೆ ಗ್ರಹಣ ಕಾಲದಲ್ಲಿ, ಸೂರ್ಯಗ್ರಹಣ ಚಂದ್ರಗ್ರಹಣ ಕಾಲದಲ್ಲಿ ಗಂಗಾ ನದಿ ದಂಡೆ ಮೇಲೆ ಬ್ರಾಹ್ಮಣರಿಗೆ ಗೋದಾನವನ್ನ ಒಂದಲ್ಲ ಎರಡಲ್ಲ ಗೋಸಹಸ್ರ 1000 ಗೋದಾನವನ್ನ ಮಾಡಿದ್ರೆ ಏನ್ ಪುಣ್ಯ ಬರ್ತದೋ ಆ ಪುಣ್ಯ ಈ ಮಧ್ವನಾಮ ಓದಿದ್ರೆ ಬರ್ತದೆ ಅಂತ ಎಲ್ಲ ಓದ್ಲಿಕ್ಕೆ ಶುರು ಮಾಡಿದರು. ಅಲ್ಲಿ ತನಕ ಯಾರು ಓದ್ತಿರ್ಲಿಲ್ಲ, ಎಲ್ಲ ಓದ್ಲಿಕ್ಕೆ ಶುರು ಮಾಡಿ ಗೋದಾನ ಪುಣ್ಯ ಬರ್ತದೆ ಅಂತ ಯಾಕೆ ಬಿಡ್ಬೇಕ್ರಿ, ಸುಮ್ಮನೆ ನಮಗೇನು ಗೋದಾನ ಕೊಡ್ಲಿಕ್ಕೆ ಆಗ್ತೇನು ಅಂತ ಹೇಳಿ ಎಲ್ಲರೂ ಗೋದಾನ ಪುಣ್ಯ ಬರ್ತದೆ ಅಂತ ಓದ್ಲಿಕ್ಕೆ ಶುರು ಮಾಡಿದ್ರು. ಹಾಗಿದ್ರೆ ಫಲಶ್ರುತಿ ಇದ್ರೆ ಮಾತ್ರ ನಮ್ಮ ಪ್ರವೃತ್ತಿ ಆಗ್ತದೆ. ಮಧ್ವಭಾಷ್ಯದ ರಚನೆಗೆ, ಮಧ್ವಭಾಷ್ಯದ ಶ್ರವಣಕ್ಕೆ, ಮಧ್ವಭಾಷ್ಯದ ಪ್ರವಚನಕ್ಕೆ, ಲೇಖನಕ್ಕೆ ಏನ್ ಪುಣ್ಯ ಇದೆ ಅಂತ ಫಲಶ್ರುತಿಯನ್ನು ತಿಳಿದುಕೊಂಡ್ರೆ ನಾವೆಲ್ಲ ಬೇಗನೆ ಒಳಗೆ ಹೋಗ್ಬಿಡ್ತೀವಿ. 13ನೇ ಪದ್ಯದಲ್ಲಿ ಗಾಂಗಮಂಗಲ ತರಂಗ ಭಂಗದ ಪ್ರಾಂತ ಶುಶ್ರೀ ಹರಿವೇಶ್ಮ ಕೃತ್ಸಮಃ ಯದ್ಗತೈಕ ತಮವರ್ಣ ಲೇಖಕ ಸತ್ಯತೀರ್ಥ ಇಹ ಭಾಷ್ಯ ಮಾಲಿಕತ್. ಇಲ್ಲಿ ಯಾಕೆ ಹೇಳಿದೆ ಇದನ್ನ? ಸಿಂಹಾವಲೋಕನ ನ್ಯಾಯದಿಂದ ಇಲ್ಲಿ ಹೇಳಿದ್ದೇನೆ, ನೆನಪಿಟ್ಕೊಳ್ರಿ. ಸುಮ್ಮನೆ ಮುಂದಿನ ಶ್ಲೋಕ ಹಿಂದಿನ ಶ್ಲೋಕ ಮುಂದೆ ಹೇಳೋದಲ್ಲ. ಸಿಂಹಾವಲೋಕನ ನ್ಯಾಯದಿಂದ ಹೇಗೂ ಬ್ರಹ್ಮಸೂತ್ರ ಭಾಷ್ಯದ ಮಹಿಮೆಯನ್ನು ಮುಂದೆ ಹೇಳವರಿದ್ದಾರೆ. ಪ್ರಾರಂಭದಲ್ಲೇ ಮಹಿಮೆಯನ್ನು ತಿಳ್ಕೊಂಡು ಮುಂದೆ ಹೋಗ್ಬಿಡ್ಬೇಕು. ಏನಾಗ್ತದೆ, ಸತ್ಯತೀರ್ಥರಿಗೆ ಏನು ಪುಣ್ಯ ಬಂತು, ಅದರಲ್ಲಿ ಏನು ಪುಣ್ಯ ಇದೆ ಅಂತ ಕೇಳಿದ್ರೆ ಒಂದು ಅಕ್ಷರ ಬರೆದ್ರಂತೆ ಯಾಕಂದ್ರೆ ನಾರಾಯಣಂ ಗುಣೇಶ್ವರ ಮೊದಲು ಶುರುವಾಗಬೇಕು ಮಂಗಳ ಶ್ಲೋಕ. ಮಂಗಳ ಶ್ಲೋಕದ ಮೊದಲನೇ ಅಕ್ಷರ ನಾ ಅಂತ ಬರೆದದ್ದಕ್ಕೆ ಭಾರ ಆಗ್ಲಿಕ್ಕೆ ಶುರುವಾಯಿತು ಸತ್ಯತೀರ್ಥರಿಗೆ. ಗುರುಗಳೇ ಏನಿದು ಭಾರ ಆಯ್ತಲ್ಲ ಅಂದ್ರು. ಪುಣ್ಯ ಬಂತು ಅಂದ್ರು ಆಚಾರ್ಯರು. ಎಷ್ಟು ಪುಣ್ಯ ಅಂದ್ರು ಸತ್ಯತೀರ್ಥರಿಗೆ. ಎಷ್ಟು ಪುಣ್ಯ ಅಂತ ಕೇಳಿದ್ರು. ಗಾಂಗ ಮಂಗಲ ತರಂಗ ಭಂಗದ ಪ್ರಾಂತ ಶುಶ್ರೀ ಹರಿವೇಶ್ಮ ಕೃತ್ಸಮಃ ಯದ್ಗತೈಕ ತಮವರ್ಣ ಲೇಖಕ ಸತ್ಯತೀರ್ಥ ಇಹ ಭಾಷ್ಯ ಮಾಲಿಕತ್. ಗಂಗಾ ನದಿ ಪರಮ ಪಾವನೆಯಾದ ಗಂಗೆ. ಗಾಂಗ ಮಂಗಲ ತರಂಗ, ಗಂಗಾ ನದಿಗೆ ಸಂಬಂಧಪಟ್ಟ ಮಂಗಲವಾದ ತರಂಗ ತೆರೆಗಳು. ಗಾಂಗ ಮಂಗಲ ತರಂಗ ಭಂಗದ, ಆ ತೆರೆಗಳೆಲ್ಲ ಬಂದು ಅಪ್ಪಳಿಸ್ತಾವ ಯಾವ ದಂಡಿಗೆ? ಭಂಗದ ಪ್ರಾಂತ. ಈ ನದಿಯಲ್ಲಿ ಹರಿಯುವಂತಹ ಎಲ್ಲ ಮಂಗಳಮಯವಾದ ತೆರೆಗಳೆಲ್ಲ ಬಂದು ಯಾವ ದಂಡೆಗೆ ಅಪ್ಪಳಿಸ್ತದೋ
ಅಂಥ ದಂಡೆಯ ಮೇಲೆ ಒಂದು ವಿಷ್ಣುವಿನ ದೇವಾಲಯವನ್ನ ಕಟ್ಟಿಸಿ ಗಾಂಗ ಮಂಗಲ ತರಂಗ ಭಂಗದ ಪ್ರಾಂತ ಸುಶ್ರೀ ಹರಿವೇಶ್ಮ ಕೃತ್ಸಮಃ. ಭಗವಂತನ ಒಂದು ಮನೆಯನ್ನ ದೇವಸ್ಥಾನವನ್ನ ಕಟ್ಟಿಸಿದ್ರೆ ಏನ್ ಪುಣ್ಯ ಬರಬಹುದು ಅಂತ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇದೆಯಾ? ಅಷ್ಟು ಪುಣ್ಯ ಎಲ್ಲಿ ಬಂತು ಅಂದ್ರೆ ಮಧ್ವರ ಭಾಷ್ಯದಲ್ಲಿನ ಒಂದಕ್ಷರ ಬರೆದದಕ್ಕೆ ಬಂದದಂತ. ಗೋವಿಂದ, ಮುಗಿದ ಕೆಲಸ. ಇನ್ನು ಇಡೀ ಭಾಷ್ಯದ ತುಂಬ ಎಷ್ಟು ಅಕ್ಷರಗಳಿವೆಯೋ ಅಷ್ಟೆಲ್ಲ ಅಕ್ಷರಗಳನ್ನ ಬರೆದಿದ್ರೆ ಸತ್ಯತೀರ್ಥರಿಗೆ ಏನು ಪುಣ್ಯವೋ? ಸಾಧ್ಯನೇ ಇಲ್ಲ. ಒಂದು ಗುಡಿ ಕಟ್ಟಿಸಿ ಅವ ನಮ್ಗೆ ಹಂಗೆ ಹಿಂಗೆ ಪ್ರವಚನದಾಗ ಕೇಳ್ತದೆ ಅಷ್ಟ. ಗುಡಿ ಕಟ್ಟಿಸಿ ಇಷ್ಟ ಪ್ರವಚನ ಕೇಳೋದು ಹೊರತಾಗಿ ಕಟ್ಟಿಸೋದು ಆ ಧೈರ್ಯ ಇಲ್ಲ, ಸಾಹಸ ಮಾಡೋ ಹಂಗೂ ಇಲ್ಲ ನಾವೆಲ್ಲ. ಅದಕ್ಕೆ ಯಾರಾದರೂ ಗುಡಿ ಗುಂಡಾರ ಕಟ್ತಿದ್ರೆ ನಮ್ದೊಂದು ಅಲ್ಪ ಸೇವೆ ಕೊಡೋದು, ಅದಕ್ಕಷ್ಟೇ. ಅಲ್ಪ ಸೇವೆ ಕೊಟ್ಟು ಅದನ್ನು ಕಲ್ಲಿನ ಕೆತ್ತಿಸೋದು. ಅಲ್ಪ ಸೇವೆ ಕಲ್ಲಿನಲ್ಲಿ, ಮತ್ತೆ ಇನ್ನೇನಿಲ್ಲ. ಅಲ್ಪ ಸೇವೆ ಕಲ್ಲಿನಲ್ಲಿ. 1,000 ಕೊಟ್ಟಿರ್ತಾನೆ, ಕಲ್ಲಿನಾಗ ಹೆಸರು ಹಾಕಿ ಒಂದು ಆ ಕಲ್ಲಿಗೆ 1,000 ಬಿದ್ದಿರ್ತದೆ. ಇವಾಗ ಕೆತ್ತಿಸ್ಲಿಕ್ಕೆ 1,000 ಹೋಗಿರ್ತದೆ. ಆ ಕಲ್ಲು ಕೆತ್ತಿಸ್ಲಿಕ್ಕೆ 1,000 ರೂಪಾಯಿ, ಕಲ್ಲಿಗೆ 1,000 ರೂಪಾಯಿ, ಇವು ಕೊಟ್ಟದ್ದು 1,000 ರೂಪಾಯಿ ಗುಡಿಯೊಳಗೆ ಹಾಕಿರ್ಬೇಕು. ಹೋಗಿ ತೊಂಬರ್ತೊಂಬ್ ನೋಡ್ತಿರೋದು ಹೆಸರು. ಧೂಳು ಕೂತಿದ್ರು ವರ್ಷ ಹೋಗೋದು, ಮತ್ತೆ ಹೆಸರು ಕಾಣಿಸ್ಬೇಕಲ್ರಿ. 1,000 ಕೊಟ್ಟಿದ್ದೀವಿ, ಆ 1,000ದಾಗ 1 ಸೊನ್ನೆ ಹಾರಿಬಿಟ್ಟಿರ್ತದೆ ಇದ್ರೊಳಗೆ ಬೇರೆ. ಮತ್ತೆ ಇದು ವರ್ಷಿ 1 ಸೊನ್ನೆ ಹಾರಿಬಿಟ್ಟು 101 ಪಾಪ ಅವರಿಗೆ. ಏನು ಪರಿಸ್ಥಿತಿ ರೀ ಇವ್ರದೆಲ್ಲ. ಆದರೂ ಆಶಾ ದುರಾಶಾ. ಕೊಡೋದು 1,000, ಕಲ್ಲೋಗಿ ಹೆಸರು ಹಾಕ್ರಿ ಅಂತಾರೆ. ಲಕ್ಷ ಕೊಟ್ಟರು ಕೋಟಿ ಕೊಟ್ಟರು ನಮ್ಮ ಹೆಸರು ಹಾಕ್ಬೇಡ್ರಿ ಅನ್ನೋರು ಇದ್ದಾರೆ ಪಾಪ, ಸಾತ್ವಿಕರು, ಇಲ್ಲ ಅಂತ ಹೇಳಿಲ್ಲ. ನಮ್ಮ ಪರಿಸ್ಥಿತಿ ಹಿಂಗಿದೆ. ಅಕಸ್ಮಾತ್ ಗಂಗಾ ನದಿ ದಂಡಿ ಮೇಲೆ ಜಾಗ ಸಿಕ್ತು ಅಂತ ಇಟ್ಕೊಳ್ರಿ. ನಿತ್ಯ ಗಂಗಾ ನದಿ ನೀರು ಬಡದು ಗಾಂಗ ಮಂಗಲ ತರಂಗ ಭಂಗದ ಪ್ರಾಂತ ಸುಶ್ರೀ ಹರಿವೇಶ್ಮ ಕೃತ್ಸಮಃ ಯದ್ಗತೈಕ ತಮ ವರ್ಣ ಲೇಖಕ ಸತ್ಯತೀರ್ಥ ಇಹ ಭಾಷ್ಯ ಮಾಲಿಕತ್. ನಿತ್ಯದಲ್ಲಿ ಬಂದು ಬಡದು ಪುನೀತವಾಗಿರುವ ದಂಡೆಯ ಮೇಲೆ ಒಂದು ದೇವಸ್ಥಾನವನ್ನ ಕಟ್ಟಿಸಿ ಅಕಸ್ಮಾತ್ ಅಲ್ಲೊಂದೊಬ್ಬ ಬ್ರಾಹ್ಮಣನ ಇಟ್ಟು ಆ ಬ್ರಾಹ್ಮಣ ಇಡೀ ಉಪಜೀವನ ಮಾಡಿಕೊಂಡಿರೋ ಅಷ್ಟೇನಾದರೂ ಮಾಡಿಬಿಟ್ರೆ ಅದು ಎಷ್ಟು ಜನ್ಮದ ಪುಣ್ಯವೋ, ಎಷ್ಟು ಜನ್ಮದಲ್ಲಿ ಸಾಕಾಗ್ತದೋ ಗೊತ್ತಿಲ್ಲ. ಅಷ್ಟೆಲ್ಲ ಪುಣ್ಯ ಎಲ್ಲಿದೆ ಅಂತ ಕೇಳಿದ್ರೆ ನಮ್ಮ ಆಚಾರ್ಯರ ಭಾಷ್ಯದ ಒಂದು ಅಕ್ಷರವನ್ನ ಬರದ ಮಾತ್ರ ಕೊಂಟು. ಇಂಥ ಭಾಷ್ಯವನ್ನ ಕೇಳಲಿಕ್ಕೆ ಶೇಷದೇವರು ಬರ್ತಿದ್ರಂತೆ ನಿತ್ಯ. 11ನೇ ಸರ್ಕ ನಿತ್ಯ ಶೇಷದೇವರು ಬರ್ಬೇಕಂತೆ ಭಾಷ್ಯ ಪ್ರವಚನ ನಡೆದಾಗ ಕೇಳಬೇಕು ಅಂತ ಹೇಳಿ. ಗರುಡದೇವರು, ಶೇಷದೇವರು, ರುದ್ರದೇವರು ಎಲ್ಲ ದೇವತೆಗಳು ಕುಳಿತುಕೊಂಡು ಆಚಾರ್ಯರು ಭಾಷ್ಯದ ಪಾಠವನ್ನ ಹೇಳ್ತಾ ಇದ್ರೆ ಉಡುಪಿಯಲ್ಲಿ ಶಿಷ್ಯರಿಗೆ ಕೃಷ್ಣನ ಸನ್ನಿಧಾನದಲ್ಲಿ ಎಲ್ಲಾ ದೇವತೆಗಳು ಬಂದು ಆಲಿಸ್ಬೇಕಂತ. ಅಷ್ಟು ಪರಮಾದ್ಭುತವಾದ ಪರಮ ಪವಿತ್ರವಾದ ಗ್ರಂಥ ಅದು ಇದ್ರದ್ದು ಭಾಷ್ಯ. ಹಂಗಾರೆ ಭಾಷ್ಯಕ್ಕಷ್ಟ ಎಷ್ಟು ಪುಣ್ಯ ಏನು? ಉಳಿದ ಗ್ರಂಥಗಳು ಮತ್ತೆ ಬರಂತಲ್ಲ. ಮತ್ತೆ ಇದೇ ಪ್ರಶ್ನೆ, ಮಹಾಭಾರತ ತಾತ್ಪರ್ಯ ನಿರ್ಣಯ ಏನ್ ಮಾಡಬೇಕು? ಅನುವ್ಯಾಖ್ಯಾನ, ನ್ಯಾಯ ವಿವರಣ, ಋಗ್ಭಾಷ್ಯ, ಉಪನಿಷತ್ ಭಾಷ್ಯಗಳು, ಇವಕ್ಕೆಲ್ಲ ಪುಣ್ಯ ಇಲ್ವೇನು ಅಂದ್ರೆ ಇವಕ್ಕೆಲ್ಲದಕ್ಕೂ ಇಷ್ಟೇ ಪುಣ್ಯ. ಒಂದೇ ವಾಕ್ಯದೊಳಗೆ ಎಲ್ಲ ಹೇಳ್ಬಿಟ್ರಂತ. ಒಂದೇ ವಾಕ್ಯದಲ್ಲಿ ಏನೇ ಗಾಂಗಮಂಗಲ ತರಂಗ ಭಂಗದ ಪ್ರಾಂತ ಸುಶ್ರೀ ಹರಿವೇಶ್ಮ ಕೃತ್ಸಮಃ ಅಂತೇನು ಒಂದು ವಾಕ್ಯ ಅದ. ಇದೇ ಒಂದು ವಾಕ್ಯದಲ್ಲಿ ಏನೇ ಆಚಾರ್ಯ ಸರ್ವಮೂಲ ಗ್ರಂಥಗಳಿಗೆ ಏನವ ಅಷ್ಟಕ್ಕೂ ಇದೇ ಪುಣ್ಯ. ಒಂದೇ ವಾಕ್ಯದಲ್ಲಿ ಹೇಳ್ಬಿಟ್ರು. ಸಂಸ್ಕೃತದೊಳಗೆ ಒಂದು ನ್ಯಾಯ ಇದೆ ರೀ, ವೃದ್ಧಕುಮಾರಿ ವರನ್ಯಾಯ ಅಂತ ಒಂದು ನ್ಯಾಯ ಇದೆ. ಏನ್ ಹೇಳ್ರಿ? ವೃದ್ಧಕುಮಾರಿ ವರನ್ಯಾಯ ಅಂತ ಒಂದು ನ್ಯಾಯ. 30-32 ವಯಸ್ಸಾಯ್ತಂತ, ಲಗ್ನ ಆಗ್ಲಿಲ್ಲ ಅಂತ ಒಬ್ಬಕ್ಕಿಗೆ. ವೃದ್ಧಕುಮಾರಿ, ಆಕಿ ವೃದ್ಧಕುಮಾರಿ ಅಂತ ಕರಿಬೇಕೋ ಏನೋ ಗೊತ್ತಿಲ್ಲ. ಕೆಲವರು ಕುಮಾರಿ ಅಂತ ಹಿಂಗೆ ಕರಿತಿದ್ರಲ್ಲ, ಅಂದ್ರೆ ತಮಿಳ್ನಾಡಿನಲ್ಲಿ ಒಬ್ರು ಇದ್ರು ನೋಡ್ರಿ, ಕುಮಾರಿ ಅಂತ ಹಿಂಗೆ ಕರಿತಿರ್ಲಿಲ್ಲ. ಹಂಗ ಹೋದ್ರು ಪಾಪ ಅವ್ರು, ಏನ್ ಮಾಡಿ ಬರೋದಿಲ್ಲ. ಅದಕ್ಕೆ ವೃದ್ಧಕುಮಾರಿ ನ್ಯಾಯ, ವೃದ್ಧಕುಮಾರಿ ವರನ್ಯಾಯ ಅಂತ ಹೆಸರು ಅದಕ್ಕೆ. 30, 25, 30 ಆಗ್ಬಿಡ್ತು, ಲಗ್ನ ಆಗ್ಲಿಲ್ಲ. ಪಾಪ ಬಹಳ ಬೇಸರ ಆಯ್ತು. ಕೊನೆಗೆ ಹೋಗಿ ವರ ಪಡೆದ್ರು. ತಪಸ್ ಮಾಡಿದಾಗ ವರ ಕೊಡ್ಲಿಕ್ಕೆ ಬಂದ ಒಬ್ಬ ದೇವತೆ ಕೇಳಿದ್ದಂತೆ, ನೋಡು ವರ ಒಂದು ಕೊಡ್ತೀನಿ, ಏನ್ ಬೇಕು ಕೇಳ್ಕೊಂಡ್ಬಿಡು ಅಂದ್ರು. ವರ ಒಂದು ಕೊಡ್ತೀನಿ, ಏನ್ ಬೇಕಾದ್ರೆ ಕೇಳ್ಕೊಂಡ್ರೆ ವಿಚಾರ ಮಾಡಿದ್ಲು. ಗಂಡ ಬೇಕು ಅಂತ ಕೇಳಿದ್ರೆ ಗಂಡ ಅಷ್ಟ ಸಿಗ್ತಾನೆ, ಮುಂದೇನಿಲ್ಲೇ ಇಲ್ಲ. ಮನಿ ಮಠ ಬೇಕು ಅಂದ್ರೆ ಅದಕ್ಕೆ ಸಿಗ್ತದೆ, ಗಂಡ ಪಂಡ ಸಿಗಂಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಒಂದ್ ಕೆಲಸ ಮಾಡ್ಬಿಡ್ತೀನಿ, ಹಿಂಗ್ ವರ ಕೇಳ್ತೀನಿ ಅಂತ ತಿಳ್ಕೊಂಡು ಕೇಳಿಲ್ಲಂತಕ್ಕೆ. ಏನ್ ಕೇಳ್ಕೊಂಡ್ಲು ಅಂದ್ರೆ, ನೋಡ್ರಿ ವರ ಕೊಡೋದಾದ್ರೆ ಇದು ಕೊಡ್ರಿ. ಏನು ಅಂದ್ರೆ, ನನ್ನ ಮರಿಮಗನು ಬಂಗಾರದ ತೊಟ್ಲಲ್ಲಿ ತೂಗಿಸೋದನ್ನ ಮೊಮ್ಮಗ ಮಾಡ್ತಾ ಇರೋದನ್ನ ಮಗ ಬಂದು ನಮ್ ಗಂಡ ಹೆಂಡತಿಗೆ ಹೇಳ್ಬೇಕು ಅಂದ್ಬಿಟ್ಲಿ.
ಅವ ಇನ್ನೊಂದ್ಸಲ ಹೇಳಂದವ, ನೀ ನನಗೆ ನೀ ಹೇಳಿ ತಿಳಿಲಿಲ್ಲ, ಇನ್ನೊಂದ್ಸಲ ಸ್ವಲ್ಪ ಹೇಳು ಅಂದ. ಏನಿಲ್ಲ, ಬಂಗಾರದ ತೊಟ್ಲಲ್ಲಿ ಮರಿಮಗನನ್ನ ಮೊಮ್ಮಗನು ತೂಗುವಾಗ ಮಗ ಬಂದು ನನ್ನ ಗಂಡನ ಕರ್ಕೊಂಡು ಹೋಗಿ ತೋರಿಸ್ಬೇಕು ಅಂತ ವರ ಕೊಡ್ರಿ ಅಂದ್ಬಿಟ್ಲು. ವೃದ್ಧ ಕುಮಾರಿ ವರನ್ಯಾಯ ಅಂದ್ರೆ ಒಂದೇ ವರದಲ್ಲಿ ಎಲ್ಲ ಕೇಳ್ಬಿಟ್ಲು, ಮುಗಿದು ಹೋದ ಕೆಲಸ. ಈಗೇನಾಗ್ಬೇಕೀಗ? ಲಗ್ನ ಆಗ್ಬೇಕು. ಲಗ್ನ ಆದ್ಮೇಲೆ ಮಗ ಹುಟ್ಟಬೇಕು, ಮಗ ಆಗ್ಬೇಕು, ಮರಿಮಗ ಆಗಬೇಕು. ಅವ ಬಂಗಾರದ ತೊಟ್ಲಲ್ಲಿರ್ಬೇಕಾದ್ರೆ ಈಗ ಬಂಗಾರ ಇರ್ಬೇಕು ವಿಚಾರ ಮಾಡ್ರಿ. ಅಂದ್ರೆ ಸಂಪತ್ತಿಗೆ ಸಂಪತ್ತು ಬಂದಿರಬೇಕು, ಲಗ್ನ ಆಗಬೇಕು, ಮಕ್ಕಳಾಗಬೇಕು, ಮೊಮ್ಮಕ್ಕಳಾಗಬೇಕು, ಮರಿಮಕ್ಕಳಾಗಬೇಕು. ಅಷ್ಟನ್ನು ಕೂಡ ಒಂದೇ ವಾಕ್ಯದಲ್ಲಿ ಕೇಳ್ಕೊಳ್ಳಂತೆ. ಇದನ್ನು ಸಂಸ್ಕೃತದಲ್ಲಿ ವೃದ್ಧ ಕುಮಾರಿ ವರನ್ಯಾಯ ಅಂತ ಕರೀತಾರೆ. ಹಾಗೆ ಆ ವೃದ್ಧ ಕುಮಾರಿ ವರನ್ಯಾಯ ಉಪಯೋಗಿಸ್ಕೊಂಡ್ಬಿಟ್ರೆ ಗಾಂಗಮಂಗಲ ತರಂಗ ಭಂಗರ ಪ್ರಾಂತ ಸುಶ್ರೀ ಹರಿವೇಶ್ವ ಕೃತ್ಸಮಃ ಯದ್ಗತೈಕ ತಮವರ್ಣ ಲೇಖಕ ಸತ್ಯ ತೀರ್ಥೈಹ ಭಾಷ್ಯ ಮಾಲಿಕತ. ಬ್ರಹ್ಮಸೂತ್ರ ಭಾಷ್ಯಕ್ಕೆ ನಿಯಮವೋ ಆಚಾರ್ಯ 37 ಗ್ರಂಥಕ್ಕೂ ಇದೆ ನಿಯಮ. ತಾತ್ಪರ್ಯ ನಿರ್ಣಯ ಬರೀತೀರಾ, ಅದನ್ನು ಓದ್ತೀರಾ, ಅದಕ್ಕೂ ಇದೆ. ಅನುವ್ಯಾಖ್ಯಾನವೋ ಋಗ್ಭಾಷ್ಯವೋ ಉಪನಿಷತ್ ಭಾಷ್ಯವೋ ಅದಕ್ಕೂ ಇದೆ ನಿಯಮ. ಹಾಗಾಗಿ ನಾವು ಆಚಾರ ಗ್ರಂಥಗಳನ್ನ ಅಹೋರಾತ್ರ ಹಗಲು ರಾತ್ರಿ ಶ್ರವಣ ಮಾಡಬೇಕು, ಹಗಲ ರಾತ್ರಿ ಅಧ್ಯಯನ ಮಾಡಬೇಕು, ಹಗಲ ರಾತ್ರಿ ಅದನ್ನೇ ಚಿಂತನೆ ಮಾಡಬೇಕು, ಬೇರೆ ಏನು ಮಾಡಬಾರ್ದು. ನಿಮ್ಗೇನ್ರಿ ಆಚಾರ ಬೇರೆ ಕೆಲಸ ಇಲ್ಲ ಮಾಡ್ತೀರಿ ಅಂದವರಿದ್ದಾರ್ರಿ. ನನಗೆ ಅನಿಸ್ಕೊಂಡು ಬಂದವ ಇದ್ದಿನ್ನ ಪ್ರವಚನದಾಗ ಹೇಳ್ಬಿಟ್ಟೆ, ಹಿಂಗೆ ಪ್ರವಚನದಾಗ ಹೇಳಿದ್ಮೇಲೆ ಮುಗಿಸ್ಕೊಂಡು ಹೊಂಟಾಗ ಬರಿಲ್ಲ ಆಚಾರ ಕೆಲವು ಇವು ಇಷ್ಟು ತಿರ್ಸಷ್ಟು ಇರ್ತಾವ್ರಿ ಹೇಳ್ತೀನಿ. ಅದ್ರೊಳಗೂ ಸ್ವಲ್ಪ ಉತ್ತರ ಕರ್ನಾಟಕದ ಹಿಂಗೆ ಮೇಲೆ ಹೋಗ್ಬಿಟ್ವಿ, ಜಮಖಂಡಿ, ಬಾಗಲಕೋಟೆ, ಬಿಜಾಪುರ ಹಿಂಗೆ ಹೋದ್ವಿ ಅಂದ್ರೆ ಇಲ್ಲಿಕ್ಕಿಂತ ತಿರ್ಸಷ್ಟು ಇಲ್ಲಿಯೂ ಇದ್ದಾರೆ, ಇಲ್ಲಿಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದ್ರೆ ಅದು ಸ್ವಲ್ಪ ರೇಷೋ ಜಾಸ್ತಿ ಆಗ್ತಿರ್ತದೆ. ಮುಂದೆ ಹೋದಂಗಲ್ಲ. ಬರಿಲ್ಲ ಆಚಾರ. ಏನು ನಿಮಗೇನು ಬಿಸಿ ಹತ್ತಿದ್ರೆ ನಿಮಗೇನು ಬಿಸಿ ಆಗ್ಬೇಕಾಗ್ಯದ? ಪಾಠ ಹೋದ್ರಿ ಅಂತೀರಿ. ಯಾರು ನೋಡ್ಕೋಬೇಕು ಮನಿಯನ್ನ? ಮನಿ ಮಠ ಯಾರು ನೋಡ್ಕೋಬೇಕು? ಹಿಂಗೆ ಹೇಳೇ ನಮ್ಮ ಮನೆಯವ್ರನ್ನ ನಮ್ಮ ಮಕ್ಕಳನ್ನೆಲ್ಲ ಹಾಳು ಮಾಡ್ತಾರೆ. ನೀವು ಬೈಸ್ಕೊಳ್ಬೇಡಿ ಮತ್ತೆ ಭಜನಾ ಮಂಡಳಿಯವ್ರ ಕಡೆಯಿಂದ ಪ್ರವಚನ ಅವ್ರಿಗೆ ಹೇಳಿ, ಅವ್ರ ಕಡೆಯಿಂದ ಮಂಗಳಾರತಿ ಹೇಳ್ರಿ. ಇನ್ಮೇಲೆ ಇಂಥವೆಲ್ಲ ಹೇಳ್ಬೇಡ್ರಿ, ರಾಮಕೃಷ್ಣ ಅಂತ ಇಂಥವು ಹೇಳ್ರಿ, ಕೃಷ್ಣನ ಕಥೆ ಹೇಳ್ರಿ, ಹೋಗ್ರಿ. ಆಚಾರ ಶಾಸ್ತ್ರ ಓದ್ಬೇಕು, 24 ತಾಸು ಇದೇ ಮಾಡ್ಬೇಕು ಅಂತ ಹಿಂಗೆ ಹೇಳಿದ್ರಿ ಅಂದ್ರೆ ಮುಂದೆ ಗತಿ ಏನು ನಮ್ದು ಅಂದ್ರು. ನಾನು ಹೌದು, ಇನ್ನೊಮ್ಮೆ ಹೇಳ್ಬೇಕಾದ್ರೆ ನೋಡ್ಕೊಂಡು ಹೇಳ್ತೀನಿ ಅಂತ ಇಷ್ಟು ಹೇಳಿದೆ. ಯಾಕಂದ್ರೆ ಆಕೆಗೆ ಏನು ಹೇಳಿದ್ರು ತಿಳಿಯೋದಿಲ್ಲ, ಪಾಪ ಆ ಹೆಣ್ಮಗಳಿಗೆ ಏನು ಹೇಳಿದ್ರು ತಿಳಿಯೋದಿಲ್ಲ. ಕೃಷ್ಣ ಹೇಳಿದ್ದಾನೆ, ಆಚಾರ್ಯರು ಗೀತಾ ತತ್ವದಲ್ಲಿ ಹೇಳ್ತಾರೆ, ಯಾವಾನರ್ಥ ಉದಪಾನಿ ಸ್ಯಾತ್ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ನೀ ಯಾಕೆ ಚಿಂತೆ ಮಾಡ್ತೀನಿ? ಅನನ್ಯಾಶ್ಚಿಂತಯಂತೋ ಮಾಂ ಯೋಗಕ್ಷೇಮಂ ವಹಾಮ್ಯಹಂ. ನನ್ನ ಜವಾಬ್ದಾರಿ ಅಂತ ಹೇಳಿದ್ದಾನೆ. ಅದಕ್ಕೆ ಕರ್ಮಣ್ಣೆ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳಿದ್ದಾನೆ. ಎಲ್ಲ ಬಿಟ್ಬಿಟ್ವಿ. ಮತ್ತೆ ಯಥಾ ಪ್ರಕಾರ ಪ್ರವಚನ ಮುಗಿದುಕೊಳ್ಳಿ ಝಾಡಿಸ್ಕೊಂಡು ಇಷ್ಟು ಆಚಾರ್ಯ ಎಷ್ಟು ಝಾಡಿಸಿ ಎರಡು ಕೆಲಸ. ಒಂದು ನಾವು ಝಾಡಿಸ್ಕೊಳ್ಳೋದು, ಆಚಾರ್ಯ ಝಾಡಿಸೋದು. ಅದ್ರ ಪ್ರೇರಣಾರ್ಥಕ ಇದು. ಅದ್ರ ಪ್ರೇರಣಾರ್ಥಕ ಝಾಡಿಸು ಅಂದ್ರೆ ಸ್ವಯಂ ಪರಾನಪಿ. ಅಂದ್ರೆ ಹೆಂಗ ದೇವ್ರ ಸ್ಮರಣೆ ಮಾಡು ಅಂದ್ರೆ ನೀನು ಮಾಡು, ಇನ್ನೊಬ್ರಿಗೂ ಮಾಡಿಸು ಅಂತ ಇರ್ತದೆ. ಹಂಗ ಝಾಡಿಸು ಆಚಾರ್ಯ ಝಾಡಿಸ್ಕೊಡೋದು ಕೆಲಸ ಅಲ್ಲ. ಎಂದು ಹಂಗೆ ತಿಳಿಬೇಡ್ರಿ, ಎಂದೆಂದು ಹಾಗೆ ತಿಳಿಬೇಡ್ರಿ. ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳು ನಮ್ಮನ್ನ ಕೈ ಹಿಡದೆ ಹಿಡಿತದೆ, ಅನಾಯಾಸೇನ ಪಾರು ಮಾಡ್ತದೆ. ಕಷ್ಟ ದೇವತೆಗಳಿಗೂ ತಪ್ಪಿಲ್ಲ. ಕಷ್ಟ ಬಂದಿದೆ ಅನ್ನೋದಕ್ಕೆ ಶಾಸ್ತ್ರದ ಮೇಲೆ ಬ್ಲೇಮ್ ಮಾಡಬೇಡ್ರಿ. ಪಾಂಡವರಿಗಿನ ಕಷ್ಟ ತಪ್ಪಿತ್ತ? ರಾಮನಿಗೆ ಕಷ್ಟ ತಪ್ಪಿತ್ತ? ಅಲ್ಲ, ಕಷ್ಟ ಬರೋದು ಬಂದೇ ಬರ್ತದೆ. ಕಷ್ಟ ಬಂದಿದೆ ಎಂಬುದಕ್ಕೆ ಶಾಸ್ತ್ರದ ಮೇಲೆ ನಾವು ಅಪವಾದ ಹಾಕಬಾರ್ದು. ಶಾಸ್ತ್ರದ ಅಧ್ಯಯನದಿಂದ ನಮಗೆ ಲಾಭ ಉಂಟು, ನಿಶ್ಚಿತವಾಗಿ ಲಾಭ ಉಂಟು. ಇಹ ಪರಗಳಲ್ಲಿ ಲಾಭ ಉಂಟು, ಬರೇ ಪರಗಳಲ್ಲಿ ಅಷ್ಟೇ ಅಲ್ಲ. ಮೋಕ್ಷಕ್ಕೆ ಹೋಗ್ತೀರಿ ಅಂತ ಹೇಳಿದ್ರೆ ಕಳಿಸಿಬಿಡೋ ಪೈಕಿ ಇರ್ತಾರೆ ಕೆಲವರೆಲ್ಲ. ಮೋಕ್ಷಕ್ಕೆ ಹೋಗ್ತೀರಾ ನಡಿ ಹೋಗ್ಬಿಡ್ರಿ ಕಳಿಸ್ಬಿಟ್ರೆ ಅಲ್ಲ, ಇಹದಲ್ಲೂ ಕ್ಷೇಮ, ಪರದಲ್ಲೂ ಕ್ಷೇಮ ಉಂಟು. ಅದಕ್ಕೆ ಆಚಾರ ಗ್ರಂಥವನ್ನು ಅಧ್ಯಯನ ಮಾಡುವಾಗ ನಾವಿಷ್ಟು ಶ್ರದ್ಧೆಯಿಂದ ಮಾಡಬೇಕು ಅಂದ್ರೆ ಗಾಂಗಮಂಗಲ ತರಂಗ ಭಂಗರ ಪ್ರಾಂತ ಸುಶ್ರೀ ಹರಿವೇಶ್ವ ಕೃತ್ಸಮಃ ಯದ್ಗತೈಕ ತಮವರ್ಣ ಲೇಖಕ ಸತ್ಯತೀರ್ಥ ಇಹ ಭಾಷ್ಯ ಮಾಲಿಕತ. ಅಂಥ ಭಾಷ್ಯವನ್ನ ನಾವು ರಚನೆ ಅಧ್ಯಯನ ಮಾಡಬೇಕಂತ. ಇನ್ನು ಎರಡನೇದು 9ನೇ ಶ್ಲೋಕ. ಉಕ್ತ ಮುಕ್ತಮಭಿಧೇಯಮುತ್ತಮಂ ವೇದವಾಕ್ಯ ಬಲವಾದಯನ್ಮುಹುಃ ವ್ಯಂಜಯತ್ ಸ್ಮೃತಿಮಚೋಭಿರಂಜಸಾ ತಸ್ಯ ಚಾರ್ಚಮತಿ ಯುಕ್ತ ಯುಕ್ತಿಮತ್. ಏನ್ ಮಾಡ್ತಿದ್ರು ಆಚಾರ್ಯ? ಉತ್ತಮಂ ಅಭಿಧೇಯಂ ಮುಹುಃ ವೇದವಾಕ್ಯಮನುವಾದಯನ್. ತಾವು ಯಾವುದೇ ಒಂದು ವಿಷಯವನ್ನ ಪ್ರತಿಪಾದನೆ ಮಾಡಿದರೆ ಸೂತ್ರ ಭಾಷ್ಯದಲ್ಲಿ
ಅದಕ್ಕೆ ಸರಿಯಾಗಿ ಒಂದು ವೇದವನ್ನು ಉದಾಹರಣೆ ಮಾಡ್ತಾರೆ. ವೇದ ಉದಾಹರಣೆ ಕೆಲವರಿಗೆ ಸಿಕ್ಕಿಲ್ಲ, ಸಿಕ್ಕೇ ಇಲ್ಲ ಕೆಲವರಿಗೆ. ಈ ಪ್ರಮೇಯವನ್ನು ಹೇಳ್ತಾ ಇದ್ದೀವಿ, ಇದಕ್ಕೆ ಸರಿ ಹೊಂದುವಂತಹ ವೇದವಾಕ್ಯ ಎಲ್ಲಿದೆ ಅಂತಂದ್ರೆ ಸಿಗಲೇ ಇಲ್ಲ. ವೇದವಾಕ್ಯ ಬಿಟ್ಬಿಡ್ರಿ, ಪುರಾಣ ವಾಕ್ಯವೂ ಸಿಗಲಿಲ್ಲ. ಅದಕ್ಕೆ ಸ್ವಂತ ವಾಕ್ಯ ಬರೆದಿಟ್ಬಿಟ್ರು, ಸ್ವಂತ ವಾಕ್ಯ ಬರೆದಿಟ್ಬಿಟ್ರು. ಅಲ್ವೇ ಅಲ್ಲ. ವೇದವಾಕ್ಯ ಮನುವಾದ ಯನ್ಮೋಹೋ ವ್ಯಂಜಯತ್ ಸ್ಮೃತಿ ವಚೋಭಿರಂಜಸ. ಆ ವೇದವಾಕ್ಯ ಅಕಸ್ಮಾತ್ತಾಗಿ ಸ್ಪಷ್ಟವಾಗದೆ ಹೋದರೆ ಕೆಲವರಿಗೆ ಇರ್ತಾರೆ ಅಧಮಾಧಿಕಾರಿಗಳು. ಆಗದೆ ಇದ್ದಾಗ ಸ್ಮೃತಿ ವಾಕ್ಯವನ್ನು ಉದಾಹರಣೆ ಮಾಡಬೇಕು. ವೇದಕ್ಕೆ ಸಂಬಂಧಿಸಿರುವಂತಹ ಸ್ಮೃತಿ ವಾಕ್ಯವನ್ನು ಉದಾಹರಣೆ ಮಾಡಬೇಕು. ವ್ಯಂಜಯತ್ ಸ್ಮೃತಿ ವಚೋಭಿರಂಜಸ ತಸ್ಯ ಚಾರ್ಥಂ ಅತಿಯುಕ್ತಿ ಯುಕ್ತಿಮತ. ಯುಕ್ತಿ ಅನುಸಾರವಾಗಿ ಸಾಧನೆ ಮಾಡ್ತಾ ಬರ್ತಾ ಇದ್ದಾರೆ. 9ನೇ ಶ್ಲೋಕ. 10ನೇ ಶ್ಲೋಕದಲ್ಲಿ ಹೆಂಗದ ಆಚಾರ್ಯ ಭಾಷ್ಯ ಅಂದ್ರೆ, ಬಾಲಸಂಗಮಪಿ ಬೋಧಯದೃಶಂ ದುರ್ನಿರೂಪ ವಚನಂಚ ಪಂಡಿತೈಃ ಅಪ್ರಮೇಯ ಹೃದಯಂ ಪ್ರಸಾದವತ್ ಸೌಮ್ಯಕಾಂತಿ ಚ ವಿಪಕ್ಷ ಭೀಷಣಂ. ಬಾಲಸಂಗಮಪಿ ಬೋಧಯತ್, ಚಿಕ್ಕವರಿಗೂ ಅರ್ಥ ಆಗ್ತದಂತೆ. ಚಿಕ್ಕವರು ಅಂದ್ರೆ ಬಾಲ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಸಣ್ಣ ಹುಡುಗರು ಅಂದ್ರೆ. ಸಣ್ಣ ಹುಡುಗರು ಅಂದ್ರೆ ಈಗ ಅವು ಮೊನ್ನೆ ಹೋದ ತಿಂಗಳು ಹುಟ್ಟಿತ್ತು ನೋಡ್ರಿ ಕೋಸು. ಬಾಲ ಅಂದ್ರೆ ಬಾಲಕ, ಹೋದ ತಿಂಗಳು ಹುಟ್ಟಿತ್ತಲ್ಲ ಕೋಸು, ಅದಕ್ಕೆ ಕರ್ಕೊಂಬಂದು ಓದು ಬ್ರಹ್ಮಸೂತ್ರ ಭಾಷ್ಯ ಅಂದ್ರೆ ಅರ್ಥ ಆಗ್ತದ? ಹಂಗಲ್ಲ. ಬಾಲ ಶಬ್ದ ಅಧಮಾಧಿಕಾರಿಣ. ಬಾಲ ಶಬ್ದಕ್ಕೆ ಏನು ಅರ್ಥ ಮಾಡಿಕೊಳ್ಬಾರ್ದು ಅಂತಂದ್ರೆ, ನಾವು ಇದನ್ನು ತಿಳ್ಕೊಬಾರ್ದ್ರಿ, ಸಣ್ಣ ಹುಡುಗರು ಅಂತ ಅರ್ಥ ಅಲ್ಲ ಅದಕ್ಕೆ. ಮತ್ತೆ ಅಧಮಾಧಿಕಾರಿಗಳು, ಅಷ್ಟು ಬುದ್ಧಿ ತೀಕ್ಷ್ಣವಾಗಿರಂಗಿಲ್ಲ ಅಂಥವರಿಗೂ ಕೂಡ ಸ್ಥೂಲ ಬುದ್ಧಿಗಳು ಅಂತ ಬರೀತಾರೆ. ಅತ್ರ ಬಾಲಶಬ್ದೇನ ನ ಸ್ತನಂಧಯ ಉಚ್ಚಂತೆ ಕಿಂತು ಸ್ಥೂಲ ಬುದ್ಧಯ. ಕೆಲವರಿಗೆ ಒಂದೇ ಬಾರಿ ಅರ್ಥ ತಲೆ ಹೋಗ್ತಿರೋದಿಲ್ಲ, 2 ಬಾರಿ 3 ಬಾರಿ ಹೋಗ್ಬೇಕಾಗ್ತಿರ್ತದೆ. ಅಂಥವರಿರ್ತಾರಲ್ಲ ಅವರೆಲ್ಲ ಬಾಲಕರು ಅಂತ ಕರೆಸ್ಕೊಂಡ್ರೆ ಶಾಸ್ತ್ರ ದೃಷ್ಟಿಯಲ್ಲಿ. ಶಾಸ್ತ್ರದ ದೃಷ್ಟಿಯಲ್ಲಿ ಬಾಲಕರು ಯಾರು ಅಂತ ಕೇಳಿದ್ರೆ, ಏಕ್ದಮ್ ಬುದ್ಧಿಗೆ ಹೋಗಂಗಿಲ್ಲಲ್ಲ ಅವರೆಲ್ಲ ಬಾಲಕರು. ಏಕ್ದಮ್ ಬುದ್ಧಿಗೆ ಹೋಗ್ತಿರ್ತಲ್ಲ ಅವರೆಲ್ಲ ಪಂಡಿತರು. ಅದಕ್ಕೆ ನಮ್ಮ ಆಚಾರ್ಯ ಭಾಷ್ಯ ಹೆಂಗಿತ್ತು ಅಂದ್ರೆ, ಬಾಲಸಂಗಮಪಿ ಬೋಧಯದೃಶಂ ದುರ್ನಿರೂಪ ವಚನಂಚ ಪಂಡಿತೈಃ. ಅಕಸ್ಮಾತ್ ಏನಾದರೂ ಪಂಡಿತರನ್ಸ್ಕೊಂಡವರು ಅಯ್ಯೋ ಇದೇನು ಅಂತಂದು ಬಂದ್ರು ಅಂದ್ರೆ ಫಜೀತಿ ಆಗ್ತಿತ್ತು, ಫಜೀತಿ ಆಗ್ತಿತ್ತು. ಒಮ್ಮೆ ಹೀಗೆ ಆಗ್ತದೆ. ಟೀಕಾಕೃತ್ಪಾದರ ಕಾಲದಲ್ಲಿ ಒಮ್ಮೆ ಹೀಗೆ ಆಯ್ತಂತೆ. ಇತಿಹಾಸವನ್ನು ಹೀಗೆ ಹೇಳ್ತಿರ್ತಾರೆ. ಟೀಕಾಕೃತ್ಪಾದರ ಜೈತೀರ್ಥರ ಕಾಲದಲ್ಲಿ ಒಬ್ಬರು ಬಂದಿದ್ರಂತೆ ವಿದ್ವಾಂಸರು, ಬಹಳ ದೊಡ್ಡ ವಿದ್ವಾಂಸರು ಅವರು. ಅಲ್ಲಿ ಜಯತೀರ್ಥರು ಯರಗೋಳದ ಗುಹೆಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾ ಕೂತಿದ್ದಾರೆ. ಪ್ರಮಾಣ ಲಕ್ಷಣ ಎಂಬ ಆಚಾರ್ಯರ ಕೃತಿ, ಭಾಷ್ಯದ ಹೇಳ್ತಿಲ್ಲ, ಬೇರೆ ಕೃತಿಯನ್ನು ದೃಷ್ಟಾಂತತ್ವೇನು ಹೇಳ್ತಾ ಇದ್ದೀನಿ. ಜಯತೀರ್ಥರು ವ್ಯಾಖ್ಯಾನವನ್ನು ಮಾಡ್ತಾ ಇದರಲ್ಲಿ ಯರಗೋಳದ ಗುಹೆಯಲ್ಲಿ ಕುಳಿತಿರುವಾಗ ಒಬ್ಬ ವಿದ್ವಾಂಸರು ಬಂದರು, ದೊಡ್ಡ ವಿದ್ವಾಂಸರು ಬಂದರು. ಬಂದು ಏನ್ ನಡೆಸೀರಿ ಅಂತ ಕೇಳಿದಂತ. ಪ್ರಮಾಣ ಲಕ್ಷಣಕ್ಕೆ ವ್ಯಾಖ್ಯಾನ ಬರೀತಾ ಇದ್ದೇನೆ, ನ್ಯಾಯ ಕಲ್ಪಲತಾ ಅಂತ ಹೆಸರದಕ್ಕೆ, ತಗೊಳ್ರಿ ಎಂದ್ರು. ಇಬ್ಬರು ವಿದ್ವಾಂಸರು ಗೌರವದಿಂದ ನೋಡಿದ್ರು. ವ್ಯಾಖ್ಯಾನವನ್ನು ಕೊಟ್ಟಿರ್ಲಿಲ್ಲ ಮೊದಲು ಕೈಯಲ್ಲಿ ಟೀಕಾಕೃತ್ಪಾದರು, ಮೂಲ ಆಚಾರ್ಯ ಕೃತಿ ಮಾತ್ರ ಕೊಟ್ಟರು. ದೊಡ್ಡ ದೊಡ್ಡ ವಿದ್ವಾಂಸರು. ಹೀಗೆ ನೋಡಿದಾಗ ವಾಕ್ಯ ತಲೆ ಬಿಡ ಹೋಗ್ಲಿಲ್ಲ, ಒಳಗೆ ಹೋಗ್ಲಿಲ್ಲ ಅವರಿಗೆ. ಹೋಗದೆ ಇದ್ದಾಗ ಬಾಲವಾಕ್ಯೇನ ಕಿಮ್ಮೆ ಅಂತ ಇಟ್ಬಿಟ್ರು ಪುಸ್ತಕ. ಸಣ್ಣ ಸಣ್ಣ ಹುಡುಗರು ವಾಕ್ಯಕ್ಕೇನು ಅರ್ಥ ಇದೇನು ಅಂತ ಇಟ್ಬಿಟ್ರು. ಅರ್ಥ ಆಗದೆ ಇದ್ದ ಕೂಡಲೇ ಬಾಲವಾಕ್ಯ ಆಗಿಬಿಡ್ತದೆ. ಅದಕ್ಕೆ ಟೀಕಾಕೃತ್ಪಾದರ ತತ್ಕ್ಷಣದಲ್ಲಿ ಉತ್ತರ ಹೇಳಿದ್ರು, ಬಾಲಬುದ್ಧಿ ಸ್ವಮೇವಹಿ. ಬಾಲವಾಕ್ಯ ಅಲ್ಲ, ಬಾಲಬುದ್ಧಿ ಅಂತ ಹೇಳ್ಕೊಳ್ರಿ ಅಂದ್ರು. ತಾವು ಬರೆದ ವ್ಯಾಖ್ಯಾನವನ್ನು ತೋರಿಸಿದ್ರು. ಈ ವಾಕ್ಯಕ್ಕೆ ಇಷ್ಟರ್ಥ ಅಂದ್ರು. ಒಂದು ಕೂಡಲೇ ನಿಬ್ಬೆರಗಾಗಿ ಆಶ್ಚರ್ಯದಿಂದ ಆ ಬಂದ ವಿದ್ವಾಂಸರು ಜೈತೀರ್ಥರಿಗೆ ಗೌರವ ಸಲ್ಲಿಸಿ ಆಚಾರ್ಯ ಕೃತಿಗಳನ್ನ ಜೈತೀರ್ಥರನ್ನ ಆನೆಯ ಮೇಲೆ ಮೆರವಣಿಗೆ ಮಾಡಿಸಿದ್ರಂತೆ. ಹಂಗೆ ಬಾಲಸಂಗಮಪಿ ಬೋಧಯದೃಶಂ ದುರ್ನಿರೂಪ ವಚನಂಚ ಪಂಡಿತೈ. ಪಂಡಿತರಿಗೂ ನಿಲುಕಲಾಗದೇ ಇದ್ದದ್ದು, ಸಾಮಾನ್ಯರಿಗೂ ಕೂಡ ಸರಳವಾಗಿ ಅರ್ಥವಾಗುವಂತಹದ್ದು ಎರಡೂ ರೂಪದಲ್ಲಿ ಇದೆಯಂತೆ ಭಾಷ್ಯ. ಆಚಾರ್ಯರ ಭಾಷ್ಯದ ಆಳವನ್ನು ನೀವು ನೋಡಬೇಕು ಅಂತಿದ್ರೆ ಸ್ವಲ್ಪ ತತ್ವಪ್ರಕಾಶಕ ಓದಬೇಕು, ಒಂಚೂರು ಸುಧಾ ಗ್ರಂಥವನ್ನು ಅಧ್ಯಯನ ಮಾಡಬೇಕು. ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು, ತತ್ವಪ್ರಕಾಶಿಕವನ್ನು ಅರ್ಥ ಮಾಡಿಕೊಂಡ್ರೆ ಆಗ ಅದರಲ್ಲಿ ಏನು ಹೇಳಿದ್ದಾರೆ ಭಾಷ್ಯದಲ್ಲಿ ಅಂತ ತಿಳಿಯುತ್ತೆ. ಜೊತೆಗೆ ಚಂದ್ರಿಕಾಚಾರ್ಯರ ಚಂದ್ರಿಕಾ ಓದಿದಾಗ ಇನ್ನಿಷ್ಟು ಅರ್ಥ ಆಗ್ತದೆ, ಎಷ್ಟು ಆಳ ಇದೆ ಅಂಥೇಳಿ. ಇದೊಂದು ಪರಂಪರಾ. ಇದು ಆನಂದ ತೀರ್ಥರ ಗ್ರಂಥಗಳನ್ನ ಮುಂದಿನ ಬಂದ ಪ್ರಚಂಡ ವಿದ್ವಾಂಸರು
ಮಹಾ ಮೇಧಾವಿಗಳು, ಮೇಧಾವಿ ಮೂರ್ಧನ್ಯರು, ಸಾಮಾನ್ಯದವರು ಯಾರೂ ಅಲ್ಲ. ರಾಜರ ಗ್ರಂಥಗಳನ್ನು ಓದಿದಾಗ ಆಚಾರ್ಯರ ಭಾಷ್ಯದಲ್ಲಿ ಟೀಕಾಕೃತ್ಪಾದರ ಗ್ರಂಥದಲ್ಲಿ ಏನಿದೆ ಅಂತ ಅರ್ಥ ಆಗುತ್ತೆ. ಚಂದ್ರಿಕಾಚಾರ್ಯರ ಗ್ರಂಥಗಳನ್ನು, ವ್ಯಾಸರಾಜರ ಗ್ರಂಥಗಳನ್ನು, ಚಂದ್ರಿಕಾದಿಗಳನ್ನು ಓದಿದಾಗ ಭಾಷ್ಯಕ್ಕೆ ಇಷ್ಟರ್ಥ ಇದೆಯಾ ಅಂತ ತಿಳಿಯೋದಿಲ್ಲ. ಮೊದಲು ನೋಡಿದಾಗ, ಚಂದ್ರಿಕಾ ಓದಿದಾಗ ಅರ್ಥ ಆಗುತ್ತೆ. ಹಾಗೆ ಬರೆದಿದ್ದಾರೆ ಚಂದ್ರಿಕಾದಿ ಗ್ರಂಥಗಳನ್ನು. ಅದಕ್ಕೆ ಅದು ಪಂಡಿತರಿಗೂ ಕಡ್ಲೆ, ಸಾಮಾನ್ಯರಿಗೂ ಕೂಡ ಬಾದಾಮಿ, ಎರಡೂ ಅರ್ಥ ಇದೆ. ಅದಕ್ಕೆ ಹೇಳಿದರು, ಬಾಲಸಂಗಮಪಿ ಬೋಧಯದೃಶಂ ದುರ್ನಿರೂಪ ವಚನಂಚ ಪಂಡಿತೈ ಅಪ್ರಮೇಯ ಹೃದಯಂ ಪ್ರಸಾದವದ್ ಸೌಮ್ಯಕಾಂತಿ ಚ ವಿಪಕ್ಷ ಭೀಷಣಂ. ಅಪ್ರಮೇಯ ಅಭಿಪ್ರಾಯಂ, ಹೃದಯ ಅಂದ್ರೆ ಅಭಿಪ್ರಾಯ, ಏನಿದೆ ಒಳಗಡೆಗೆ ಆಚಾರ ಅಭಿಪ್ರಾಯ ಅಂತನ್ನೋದು ಸುಲಭದ ತುತ್ತಾಗೋದಿಲ್ಲ. ಹೊಟ್ಟೆ ತುಂಬಿದ ಮೇಲಿರ್ತದಲ್ಲ ತುತ್ತು, ಅದು ದುರ್ಲಭದ ತುತ್ತು, ಅದು ಬೇಡಾಗಿರ್ತದೆ, ಅದು ಒಳಗೆ ಹೋಗೋದೇ ಇಲ್ಲ, ಅದು ಹಂಗಾಗಿರ್ತದೆ ಪರಿಸ್ಥಿತಿ. ಆದರೆ ಮೊದಲು ಊಟಕ್ಕೆ ಕೂತಾಗ ತುತ್ತಿರ್ತದಲ್ಲ, ಅದು ಸುಲಭದ ತುತ್ತಿರ್ತದೆ. ಅದಕ್ಕೆ ಹೇಳ್ತಿರ್ತಾರೆ, ಆಚಾರ ಗ್ರಂಥ ಇದು ಸುಲಭದ ತುತ್ತಲ್ಲ ಅಂದ್ರೆ ಒಳಗೆ ಹೋಗೋದಿಲ್ಲ ಅಂತ ಅರ್ಥ. ಅಪ್ರಮೇಯ ಹೃದಯಂ ಪ್ರಸಾದವತ್, ಆದರೆ ಅತ್ಯಂತ ಪ್ರಸನ್ನವಾದ ಶಬ್ದಗಳು, ಮಂಗಳ ಶಬ್ದಗಳು, ಎಲ್ಲೂ ಅಮಂಗಳ ಶಬ್ದಗಳನ್ನೇ ಹಾಕಿಲ್ಲ ಆಚಾರ್ಯರು. ಸೌಮ್ಯ ಕಾಂತಿಚ ವಿಪಕ್ಷ ಭೀಷಣಂ, ಪರಕೀಯರೇನಾದರೂ ನೋಡಿದರೆ ಭಯ ಬರ್ತದೆ, ನಮ್ಮವ್ರು ನೋಡಿದರೆ ಆನಂದ ಆಗುತ್ತೆ. ಇಂತಹ ಭಾಷ್ಯವನ್ನ ರಚನೆ ಮಾಡಿದ್ದಾರೆ. ಅಸ್ತದೂಷಣಮವನ್ಯ ಭಾಷಣಂ ಲಕ್ಷಿತಂ ಸಕಲ ಲಕ್ಷಣೈ ಸಮಂ ಮಾನನೀಯಮಪಿ ನಾಕಿನಾಯಕೈರುಪಮನ್ಯ ದಿವಧನ್ಯಮಾತ್ಮನಃ. ಅಸ್ತದೂಷಣಂ, ಯಾವ ಒಂದು ದೋಷಗಳೂ ಇಲ್ಲ ಭಾಷ್ಯದಲ್ಲಿ. ಲಕ್ಷಿತಂ ಸಕಲ ಲಕ್ಷಣೈ ಸಮಂ, ಸೂತ್ರದ ಲಕ್ಷಣ ಏನಿದೆಯೋ, ಭಾಷ್ಯದ ಲಕ್ಷಣ ಏನಿದೆಯೋ ಅದೆಲ್ಲವೂ ಇದೆಯಂತೆ. ಒಂದು ಭಾಷ್ಯ ಅಂತ ಕರೆಸಿಕೊಂಡ್ರೆ ಅದು ಹೇಗಿರಬೇಕು? ಭಾಷ್ಯದ ಲಕ್ಷಣ ಇದೆ. ಸೂತ್ರಾರ್ಥೋ ವರ್ಣ್ಯತೆ ಯತ್ರ ಪದೈ ಸೂತ್ರಾನುಕಾರಿಭಿಃ ಸ್ವಪದಾನಿ ಚ ವರ್ಣ್ಯಂತೆ ಭಾಷ್ಯಂ ಭಾಷ್ಯವಿದೋ ವಿದುಃ. ಭಾಷ್ಯದ ಲಕ್ಷಣ ಏನು? ಹಿಂಗಿರ್ಬೇಕಂತೆ. ಭಾಷ್ಯ ಅಂದ್ರೆ ಹಿಂಗಿರ್ಬೇಕು. ಆಕಳು ಅಂದ್ರೆ ಹೆಂಗಿರ್ಬೇಕು ಅಂತ ಹೇಳ್ತೀರಾ? ಕುದುರೆ ಅಂದ್ರೆ ಹೇಗಿರ್ಬೇಕು ಅಂತ ಹೇಳ್ತೀರೋ ಇಲ್ವೋ? ಹಾಗಾದ್ರೆ ಭಾಷ್ಯ ಅಂದ್ರೆ ಹೇಗಿರ್ಬೇಕು ಅಂದ್ರೆ ಸೂತ್ರಾರ್ಥೋ ವರ್ಣ್ಯತೆ ಯತ್ರ, ಸೂತ್ರದ ಅರ್ಥ ಹೇಳ್ತಿರ್ಬೇಕು. ನಮ್ಮ ಅರ್ಥ ಹೇಳಿ ಸೂತ್ರದಲ್ಲಿದೆ ಅಂತ ಹೋಗ್ಬಾರ್ದು. ಕೆಲವರು ಹಂಗೆ ಮಾಡಿದ್ರು, ನಮ್ಮ ಅರ್ಥ ಇದು ಅಂತ ಹೇಳಿ ಬರೆದು ಬಿಟ್ಟು, ಅಲ್ಲ ನಿಮ್ಮ ಅರ್ಥ ಸೂತ್ರದಲ್ಲಿ ಕಾಣೋದಿಲ್ವಲ್ಲ ಅಂದ್ರೆ ಬಿಟ್ಬಿಡ್ರಿ, ಅದೇನು ದೊಡ್ಡ ವಿಷಯನ, ಸೂತ್ರ ಬಿಟ್ಬಿಟ್ರೆ ಆಯ್ತು ಅಂದ್ಬಿಟ್ರು. ಸೂತ್ರ ಬಿಟ್ಬಿಡ್ಬೇಕಂತ. ನಮ್ಮ ಅಭಿಪ್ರಾಯ ಮುಖ್ಯವೇ ವಿನಃ ಸೂತ್ರಾಭಿಪ್ರಾಯ ಮುಖ್ಯ. ಸೂತ್ರಕ್ಕೆ ಯಾಕೆ ಬರ್ದಿರಿ? ಹಂಗೆ ಬರ್ದಿದ್ರೆ ಯಾರು ಓದ್ತಿರ್ಲಿಲ್ಲ, ಅದಕ್ಕೆ ಸೂತ್ರಕ್ಕೆ ಬರ್ದ್ವಿ ಅಷ್ಟೇ ನಾವು. ಪ್ರತ್ಯೇಕ ನಮ್ಮ ಪುಸ್ತಕ ಅಂದರೆ ನೋಡ್ರಿ, ಕೆಲವೆಲ್ಲ ಹೆಂಗ್ ಬುದ್ಧಿವಂತರಿರ್ತಾರೆ, ಗೀತಾಕ್ಕೆ ವ್ಯಾಖ್ಯಾನ ಮಾಡಿಬಿಡ್ತಾರೆ, ತಮ್ಮ ಅಭಿಪ್ರಾಯ ಎಲ್ಲ ಹೇಳ್ಬಿಡೋದು. ನಿಮ್ಮ ಅಭಿಪ್ರಾಯ ಪ್ರತ್ಯೇಕ ಪುಸ್ತಕ ಬರೀಬೇಕಾಗಿದ್ದು, ಗೀತಾಕ್ಕೆ ಯಾಕೆ ಬರದ್ರಿ ಅಂದ್ರೆ ಗೀತಾ ಟೈಟಲ್ ಇದ್ದಿದ್ದಿಲ್ಲ ಅಂದ್ರೆ ಪುಸ್ತಕ ಯಾರು ಕೊಂಡ್ಕೋತಿದ್ರು? ನಮ್ಮ ಪುಸ್ತಕ ಮಾರ್ಕೆಟ್ನಾಗ ಬಿಕ್ರಿನೇ ಆಗ್ತಿರ್ಲಿಲ್ಲ. ಮಾರ್ಕೆಟ್ನಲ್ಲಿ ಬಿಕ್ರಿ ಆಗಬೇಕಾಗಿತ್ತು ಅಂದ್ರೆ ಗೀತಾ ಟೈಟಲ್ ಬರಬೇಕು. ಗೀತೆಯ ವಿಶಾಲ ಅರ್ಥ ಅಂತ ಹೆಸರಿಟ್ಟು, ವಿಶಾಲ್ ಏನು ಬರೆದಿರ್ತಾನೆ, ನಾವು ಬರೆದ ವಿಶಾಲ್ ಅವನ ಅರ್ಥ ಬರೆದಿರ್ತಾನೆ ಅವಾಗ. ಗೀತಾದ ವಿಶಾಲ ಅರ್ಥ ಅಲ್ಲ, ಗೀತಾ ಹೆಸರು ವಿಶಾಲ ಬರೆದ ಅರ್ಥ ಅದು. ಅದಕ್ಕೆ ಗೀತಾ ವಿಶಾಲ ಅರ್ಥ ಅಂತ ಬರೆದಿರ್ತಾರೆ. ಎಷ್ಟೋ ಮಂದಿ ಹಾಗೆ ಬರೆದಿದ್ದಾರೆ. ಗೀತಾಗ್ ಬರಿದೇ ಇದ್ದವರೇ ಪಾಪಿಗಳ್ರಿ ಖರೆ ಕೇಳಿದ್ರೆ. ಯಾಕೆ ಇವತ್ತಿನ ತನಕ ಇನ್ನೂ ಬರ್ಕೋತಾ ಇದ್ದಾರೆ. ಏನೇನು ಬರ್ಲಿಕ್ಕೆ ಬರ್ತೋ ಅಷ್ಟು ಬರ್ದಾರ. ಅಂದ್ರೆ ಅವರಿಗೆ ಗೀತಾದಾಗಲ್ಲ, ಅವರಿಗೇನು ಬರ್ಲಿಕ್ಕೆ ಬರ್ತದೆ ಒಟ್ಟು ಬರೆದ್ಬಿಟ್ಟಿದ್ದಾರೆ. ಅದಕ್ಕೆ ಹಾಗೆ ಬರೀಬಾರ್ದು. ಈಗ ಹೇಳಿದ್ರು ಸೂತ್ರಾರ್ಥೋ ವರ್ಣ್ಯತೆ ಯತ್ರ ಪದೈ ಸೂತ್ರಾನುಕಾರಿಭಿಃ, ಸೂತ್ರಕ್ಕನುಸಾರಿಯಾದ ಪದಗಳನ್ನು ತೆಗೆದುಕೊಂಡು ಬರೀಬೇಕಂತೆ. ಮತ್ತೆ ಬರೆದಾಗ ಕೆಲವೊಮ್ಮೆ ಸ್ವಪದಾನಿ ಚ ವರ್ಣ್ಯಂತೆ, ತಮ್ಮ ಪದಗಳನ್ನು ವ್ಯಾಖ್ಯಾನ ಮಾಡಬೇಕಾಗ್ತದೆ, ಅಷ್ಟು ಗಂಭೀರ ಇರ್ತದೆ ಭಾಷ್ಯ. ಈ ಭಾಷ್ಯಂ ಭಾಷ್ಯವಿದೋ ವಿದುಃ, ಇಂತಹದ್ದಕ್ಕೆ ಭಾಷ್ಯ ಅಂತ ಕರೀಬೇಕು ಅಂತ ಹೇಳಿದ್ರು. ರೂಪ್ ಮಾನನೀಯಮಪಿ ನಾಕಿನಾಯಕೈಃ, ದೇವತೆಗಳಿಂದಲೂ ಪೂಜ್ಯವಾಗಿರುವಂತಹದ್ದು. ರೂಪಮನ್ಯ ದಿವ ಧನ್ಯಮಾತ್ಮನಃ, ಆಚಾರ್ಯರ ಗ್ರಂಥ ಅಂದ್ರೆ ಆಚಾರ್ಯರ ಇನ್ನೊಂದು ಪ್ರತಿಮೆ ಅಂತ ತಿಳ್ಕೊಳ್ರಿ. ಇದು ಎಷ್ಟನೇದ್ದಾಗಿ ಬಂತು ಅಂದ್ರೆ 22ನೇದ್ದಾಗಿ ಬಂತಂತೆ. ಆಚಾರ್ಯರಿಗಿಂತಲೂ ಮೊದಲು 21 ಮಂದಿ ಬಂದಿದ್ದರಂತೆ ಭಾಷ್ಯಕಾರರು. ನಾರಾಯಣ ಪಂಡಿತಾಚಾರ್ಯ ಅಂತಾರೆ, ಏಕವಿಂಶತಿ ಕುಭಾಷ್ಯ ದೂಷಕಂ ಬ್ರಹ್ಮಸೂತ್ರ ಗಣಭಾಷ್ಯಮದ್ಭುತಂ ಅಪ್ಯದೂಷ್ಯ ಮತನೋದನಂತ ದೀರ್ಭೂತ ಭಾವಿ ಭವದಾತ್ಮವಿ ಕ್ವಚಿತ್. ಏಕವಿಂಶತಿ ಕುಭಾಷ್ಯ ದೂಷಕಂ, 21 ಭಾಷ್ಯ. ಹೆಸರೇ ಗೊತ್ತಿಲ್ಲ ನಮಗೆ, ಹೆಸರು ಗೊತ್ತಿಲ್ಲ ಅಲ್ಲ, 21 ಭಾಷ್ಯ ಅವಂತೂ ಗೊತ್ತಿರಲಿಲ್ಲ. ನಾರಾಯಣ ಪಂಡಿತಾಚಾರ್ಯ ಹೇಳೋವರೆಗೂ ಕೂಡ ನಮಗೆಲ್ಲ ಎಷ್ಟು ಗೊತ್ತಿತ್ತು ಅಂದ್ರೆ ಏನೋ ಒಂದು 3-4 ಹೆಸರು ಗೊತ್ತಿದ್ರೆ ಗೊತ್ತು. ಯಾಕೆ? ರಾಮಾನುಜಾಚಾರ್ಯರ ಭಾಷ್ಯ, ಶಂಕರಾಚಾರ್ಯರ ಭಾಷ್ಯ, ಭಾಸ್ಕರಾಚಾರ್ಯರ ಭಾಷ್ಯ,
ಮಧ್ವಾಚಾರ್ಯ. ಇವನ್ 4-5 ಹೆಸರು ಗೊತ್ತ, ಇನ್ನು ಉಳಿದವ್ರ ಹೆಸರು ಏನು ಗೊತ್ತದ ನಮಗೆ? ಅದಕ್ಕೆ ಅವರೆಲ್ಲರ ಹೆಸರನ್ನೇ ಹೇಳ್ತಾರೆ. ಭಾರತೀ ವಿಜಯಶ್ಚೈವ ಸಚ್ಚಿದಾನಂದಗೇವತು, ಅವ್ರ ಹೆಸರುಗಳು ಹೇಳಿದ್ದಾರೆ. ಅವ್ರ ಹೆಸರುಗಳೇ ಗೊತ್ತಿರಲಿಲ್ಲ ನಮಗೆಲ್ಲ. ಆಮೇಲೆ ಬ್ರಹ್ಮಘೋಷ ಶತಾನಂದ ಉದ್ವರ್ತಶ್ಚೈವ ಪಂಚಮಃ ವಿಜಯೋ ರುದ್ರಭಟ್ಟಶ್ಚ ಭಾವನಾಖ್ಯಸ್ತತಾಷ್ಟಮಃ ಸಯಾದವ ಪ್ರಕಾಶಶ್ಚ ನವಮಸ್ತತ್ರ ಕೀರ್ತಿತಃ ರಾಮಾನುಜಸ್ತಥಾ ಭರ್ತೃ ಪ್ರಪಂಚೋ ದ್ರವಿಡಸ್ತಥಾ ಬ್ರಹ್ಮದತ್ತೋ ಭಾಸ್ಕರಶ್ಚ ಪಿಶಾಚೋ ವೃತ್ತಿಕಾರಕಃ ತಥಾ ವಿಜಯಭಟ್ಟಶ್ಚ ವಿಷ್ಣುಕ್ರಾಂತಸ್ತಥೈವ ಚ ವಾದೀಂದ್ರಸ್ತು ತತಃ ಪಶ್ಚಾತ್ ತಥೋ ಮಾಧವದಾಸಕಃ ತತಃ ಪಶ್ಚಾತ್ ಸಂಕರಶ್ಚೇತ್ಯೇಕವಿಂಶತಿವಾದಿಭಿಃ ಪ್ರಣೀತಾನಿ ನಿದಾಚಕ್ರೆ ಕುಭಾಷ್ಯಾಣಿ ಮಹಾಮತಿಃ. ಇವ್ರ ಹೆಸರನ್ನ ಬರೆದಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ವಾಕ್ಯದಲ್ಲಿ ಬರೀತಾರೆ, ಭಾರತೀ ವಿಜಯ ಸಂವಿಧ ಸಚ್ಚಿದಾನಂದ ಬ್ರಹ್ಮಘೋಷ ಶತಾನಂದ ಉದ್ವರ್ತ ವಿಜಯ ರುದ್ರಭಟ್ಟ ವಾಮನ ಯಾದವ ಪ್ರಕಾಶ ರಾಮಾನುಜ ಭರ್ತೃ ಪ್ರಪಂಚ ದ್ರಾವಿಡ ಬ್ರಹ್ಮದತ್ತ ಭಾಸ್ಕರ ಪಿಶಾಚ ವೃತ್ತಿಕಾರ ವಿಜಯ ಭಟ್ಟ ವಿಷ್ಣುಕ್ರಾಂತ ವಾದೀಂದ್ರ ಮಾಧವದಾಸ ಸಂಕರ ಕೃತಾನಿ. ಈ 21 ಮಂದಿ ಬರೆದಿರುವಂತಹ ಭಾಷ್ಯಗಳಲ್ಲಿ ಇವತ್ತು ಉಪಲಬ್ಧ ಇದ್ದದ್ದು ಸುದೈವಕ್ಕೆ ರಾಮಾನುಜಾಚಾರ್ಯರ ಭಾಷ್ಯ, ಶಂಕರಾಚಾರ್ಯರ ಭಾಷ್ಯ, ಭಾಸ್ಕರಾಚಾರ್ಯರ ಭಾಷ್ಯದ ಕೆಲ ಭಾಗ. ಪೂರ್ಣ ಇಲ್ಲ, ಉಪಲಬ್ಧ ಇಲ್ಲ. ಇದೆ ಅಂತ ಇಟ್ಕೊಳ್ರಿ, ಸ್ವಲ್ಪ ಇದೆ ಅಂತ ಇಟ್ಕೊಳ್ರಿ, ಬಿಟ್ಟರೆ ಇನ್ಯಾರ ಭಾಷ್ಯ ಉಪಲಬ್ಧ ಇಲ್ಲ. ಮತ್ತೆ ಇಷ್ಟು ಮಂದಿ ಬರೆದದ್ದು ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ? ಅವರು ತಮ್ಮ ಗ್ರಂಥಗಳಲ್ಲಿ ಅವರು ಪೂರ್ವ ಭಾಷ್ಯಕಾರರ ಖಂಡನೆ ಮಾಡುವಾಗ ಹೆಸರು ಹೇಳಿದ್ದಾರೆ. ಅವರಿಂದ ಸ್ವಾರಸ್ಯ. ಈಗ ರಾಮಾನುಜಾಚಾರ್ಯ ಆಗಲಿ, ಶಂಕರಾಚಾರ್ಯ ಆಗಲಿ, ಭಾಸ್ಕರಾಚಾರ್ಯ ಆಗಲಿ, ಮತ್ತೊಬ್ಬ ಆಚಾರ್ಯ ಆಗಲಿ, ತಮಗಿಂತಲೂ ಪೂರ್ವವರ್ತಿಗಳಾದ ಭಾಷ್ಯಕಾರರ ಹೆಸರನ್ನು ಹೇಳಿ ಇವರು ಹಿಂಗೆ ಹೇಳಿದ್ದಾರೆ ಅಂತ ಹೇಳಿ ಅವರ ವಿಷಯವನ್ನು ಸಹಜ. ಅದು ಉತ್ತರೋತ್ತರ ವ್ಯಕ್ತಿಗಳು ಬಂದವರು ಪೂರ್ವರ ಅಭಿಪ್ರಾಯವನ್ನು ನಿರಾಕರಣೆ ಮಾಡೋದು ಇದ್ದದ್ದೇ. ಅದು ಯಾರಾದರೂ ಮಾಡ್ತಾರೆ. ಅದನ್ನು ಆಚಾರವರೆಗೆ ನಡ್ಕೊಂಡು ಬಂತು. ದೈವ ಏನು ಅಂತಂದ್ರೆ ಅಪ್ಯದೂಷ್ಯ ಮತನೋದನಂತದೀಹಿ. ಇನ್ನು ಮುಂದೆ ಬಂದವರು ಯಾರೂ ಕೂಡ ಆಚಾರ್ಯರ ಗ್ರಂಥವನ್ನು ನಿರಾಕರಣೆ ಮಾಡೋ ಹಂಗಿಲ್ಲ. ಹಾಗೇ ಇಲ್ಲ, ಇಲ್ಲಿವರೆಗೂ ಆಗಿಲ್ಲ. 21 ಮತಾಚಾರ್ಯರು ಇದ್ದಾರೆ. 21ನೇದವರಾಗಿ ಹೇಳಿದ ಹೆಸರು ಶಂಕರಾಚಾರ್ಯರು, ಹೊರತಾಗಿ 21ನೇದವರೇ ಅವರಲ್ಲ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಕಾಲಕ್ರಮದಲ್ಲಿ ಹೇಳಿದ್ದಲ್ಲ, ಸುಮ್ಮನೆ ಹೇಳಿದ್ದಾರೆ. ಕ್ರಮದಲ್ಲಿ ವ್ಯತ್ಯಾಸ ಇದೆ. ಈ ಎಲ್ಲ ಗ್ರಂಥಕಾರರಲ್ಲಿನ ಅಭಿಪ್ರಾಯಗಳು ವ್ಯಕ್ತಿ ಅಲ್ಲ. ದಯಮಾಡಿ ತಪ್ಪು ತಿಳಿಬೇಡ್ರಿ. ನಮ್ಮ ಆಚಾರ್ಯರು, ಟೀಕಾಕೃತ್ಪಾದರು ಯಾರೂ ಕೂಡ ವ್ಯಕ್ತಿಗಳ ಬಗ್ಗೆ ಹೇಳಿಲ್ಲ. ಅಭಿಪ್ರಾಯ ಭಿನ್ನ ಅಲ್ಲ, ಆ ಅಭಿಪ್ರಾಯ ಸೂತ್ರಕ್ಕಿಲ್ಲ. ಹೀಗೇನು ಬರೆದಿದ್ದಾರಲ್ಲ, ಇದು ವ್ಯಾಸರ ಅಭಿಪ್ರಾಯ ಅಲ್ಲ, ಇಷ್ಟು ಹೇಳಿದ್ದಾರೆ. ಅದು ದೊಡ್ಡದು ಅಂತ ಹೋತು ಬೊಬ್ಬೆ ಹಾಕ್ತಾ ಕೂತಿದ್ದಾರೆ ಇವತ್ತು. ಜಗತ್ತಿನ ತುಂಬ ದೊಡ್ಡದು ಇದೇನು ಮೀಡಿಯಾ ಬಂತು ನೋಡ್ರಿ. ಆ ಮೀಡಿಯಾದೊಳಗೆ ಮುಖ ಕಾಣಂಗಿಲ್ಲ. ಮುಖ ಕಾಣದೇ ಇದ್ದದಕ್ಕೆ ಮುಖೇಡಿಗಳ ಸಾಮ್ರಾಜ್ಯ ಅಂತ ಹೆಸರು. ಅದಕ್ಕೆ ಫೇಸ್ಬುಕ್ಗೆ ಏನು ಹೆಸರು ಅಂದರೆ ಮುಖೇಡಿಗಳ ಸಾಮ್ರಾಜ್ಯ ಅಂತ. ಮುಖ ತೋರಿಸದೆ ಬಾಯಿಗೆ ಬಂದದ್ದು ಬೊಗಳೆ ಬಿಡೋರು, ಹರಟೆ ಹೊಡೆಯೋರ ಕೆಲಸ ಇಲ್ಲ. ಅಂಥ ಕೆಲವು ಹುಚ್ಚುಗಳು ಮುಖೇಡಿಗಳ ಸಾಮ್ರಾಜ್ಯದಲ್ಲಿ ಸೇರಿಕೊಂಡು ವಿನಾಕಾರಣವಾಗಿ ಯಾರ್ಯಾರಿಗೋ ಏನೇನೋ ಹೆಸರು ಹಾಕ್ತಾ ಇದ್ದಾರೆ. ಹಂಗಿಲ್ಲದು. ಆಚಾರ ಅಭಿಪ್ರಾಯ ಏನು ಅಂತ ಅನ್ನೋದು ಸೂತ್ರಕಾರ ಅಭಿಪ್ರಾಯ ಇಷ್ಟು, ಇದು ಅಲ್ಲ. ಇಷ್ಟು ಹೇಳಿದ್ದಾರೆ. ಇಡೀ ಮಧ್ವಾಚಾರ ಗ್ರಂಥ ತೆಗೆದು ನೋಡ್ರಿ, ಟೀಕಾಚಾರ ಗ್ರಂಥವನ್ನು ತೆಗೆದು ನೋಡ್ರಿ. ಎಲ್ಲಾದರೂ ಆ ವ್ಯಕ್ತಿ ನಿಂದನೆ ಆಗಿದೆ ಅಂತ ನೋಡಿದ್ರೆ ವ್ಯಕ್ತಿ ನಿಂದನೆ ಆಗಿಲ್ಲ. ಅಲ್ಲಿ ಅಭಿಪ್ರಾಯ ನಿಂದನೆ. ಅಭಿಪ್ರಾಯ ಅವರು ಮಾಡಿದ್ದಾರೆ. ಅವರು ಬುದ್ಧನನ್ನ ಬೈದಿಲ್ವೇ? ಅವರು ತಮ್ಮ ಪೂರ್ವಾಚಾರ ಬೇರೆಯವರನ್ನು ಬೈದಿಲ್ವೇ ಅಂದ್ರೆ ಬೈದಿದ್ದಾರೆ. ಅವರನ್ನ ಬೈದಿದ್ದಲ್ಲದು, ಅವರ ಗ್ರಂಥಗಳನ್ನು ಬೈದಿದ್ದ ಅಲ್ಲ. ಅಭಿಪ್ರಾಯ ಅಲ್ಲ ಅಂತ ಹೇಳಿದ ಅಷ್ಟೇ. ಹಾಗೆ ಅವರು ಹೇಗೆ ಪೂರ್ವಾಚಾರ ಅಭಿಪ್ರಾಯಗಳನ್ನು ಅಲ್ಲಗಳಿತಾರೋ ಹಾಗೆ ಇವರು ಬೇರೆ ಆಚಾರ್ಯರು ಅವರ ಅಭಿಪ್ರಾಯ ಅಲ್ಲಗಳಿದ್ದಾರೆ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ನಿಮಗೆ ಇದ್ರೆ ಉತ್ತರ ಹೇಳ್ರಿ. ನಿಮಗೆ ಅಷ್ಟೊಂದು ಕಾಳಜಿ ಇದ್ರೆ ಮತದ ಸಂರಕ್ಷಣೆಯ ಬಗ್ಗೆ ಉತ್ತರ ಹೇಳ್ರಿ. ಹಾಗೇ ಇಲ್ಲ. ಅದಕ್ಕೆ ವಾದರಾಜ ಸ್ವಾಮಿಗಳು ಹೇಳಿದರು, ಅಂತೆ ಸಿದ್ಧಸ್ತು ಸಿದ್ಧಾಂತಹ ಮಧ್ವಸ್ಯಾಗಮ ಏವಹಿ. ಯುಕ್ತಿ ಮಲ್ಲಿಕೆ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಜೈನ ಬೌದ್ಧಾಗಮೌ ಪೂರ್ವೌ ಸರ್ವಸ್ಯಾಗಮ ಏವಹಿ. ಅದೇನಾಯಿತು ಅಂದ್ರೆ ಸಿದ್ಧಾಂತ ಅಂತ ಒಂದು ಶಬ್ದ ಇದೆ. ಇದನ್ನ ಹೆಂಗ್ ಬಿಡಿಸ್ಬೇಕು? ಸಿದ್ಧಾಂತ ಅಂದ್ರೆ ಇದು ಅವರ ಸಿದ್ಧಾಂತ, ಇದು ಇವರ ಸಿದ್ಧಾಂತ ಅಲ್ಲ. ವಾದರಾಜ ಸ್ವಾಮಿಗಳಂತರ ಹಂಗೆ ಬಿಡಿಸ್ಬಾರ್ದು. ಅವರ ಸಿದ್ಧಾಂತ ಇವರ ಸಿದ್ಧಾಂತ ಅಂತ ಅನ್ನಬಾರ್ದು. ಅಂತೆ ಸಿದ್ಧ ಯಾವುದೋ ಅದು ಸಿದ್ಧಾಂತ ಅಂತ ಬಿಡಿಸ್ಬೇಕು ಅಂತ ಹೇಳ್ತಾರೆ. ಅಂತ ಅಂದ್ರೆ ಕೊನೆಯಲ್ಲಿ 21 ಮಂದಿ ಆದ್ಮೇಲೆ 22ನೇದವರಾಗಿ ಬಂದ್ರಲ್ಲ ಆಚಾರ್ಯರು, ಅಂತೆ ಸಿದ್ಧಸ್ತು ಸಿದ್ಧಾಂತ. ಅದಕ್ಕೆ ಮಧ್ವಾಚಾರ್ಯ ಸಿದ್ಧಾಂತವೇ ಸಿದ್ಧಾಂತ, ಉಳಿದದ್ದೆಲ್ಲ ಪೂರ್ವ ಪಕ್ಷ ಅಂತ ತಿಳ್ಕೊಳ್ರಿ.
ಜೈನ ಬೌದ್ಧಾಗಮೋ ಪೂರ್ವ ಪಕ್ಷವು. ಜೈನರ ಆಗಮ ಬೌದ್ಧರ ಆಗಮಗಳೆಲ್ಲ ಪೂರ್ವ. ಯಾಕೆಂದ್ರೆ ಅವು ಪೂರ್ವದಲ್ಲಿ ಬಂದಿವೆ. ಹೌದು, ಸಹಜವಾಗಿದೆ. ಕಾಲಕ್ರಮದಲ್ಲಿ ಪೂರ್ವದಲ್ಲಿ ಬಂದಿವೆ, ವಿಷಯದಲ್ಲೂ ಪೂರ್ವದಲ್ಲಿವೆ. ಆದ್ದರಿಂದ ಅವು ಪೂರ್ವ ಪಕ್ಷಗಳು. ಕಾಲಕ್ರಮದಲ್ಲಿ ಕೊನೆಯಲ್ಲಿ ಬಂದಿದೆ. ಆದ್ದರಿಂದ ಆಚಾರ್ಯ ಗ್ರಂಥ ಮತ್ತು ಉತ್ತರವನ್ನ ಕೊನೆಯಲ್ಲಿ ಹೇಳಿದ್ದು. ಇನ್ಯಾರು ಮುಂದೆ ಖಂಡನೆ ಮಾಡೋದು ಮಂಡನೆ ಮಾಡೋದು ಯಾರು ಬರೆದಿಲ್ಲ. ಅದರಿಂದಾಗಿ ಅಂತೆಯೇ ಸಿದ್ಧಸ್ತು ಸಿದ್ಧಾಂತ ಬದ್ಧಸ್ಯಾಗಮ ಏವಹಿ. ಅದಕ್ಕೆ ಬದ್ಧ ಸಿದ್ಧಾಂತ ಅಂದ್ರೆ, ಸಿದ್ಧಾಂತ ಅಂದ್ರೆ ಬದ್ಧ ಸಿದ್ಧಾಂತ. ಏಕವಿಂಶತಿ ಕುಮಾಚ್ಯ ದೂಷಕಂ ಬ್ರಹ್ಮಸೂತ್ರ ಗಣವಾಚ್ಯಮದ್ಭುತಂ ಅಪ್ಯದೂಷ್ಯ ಮತನೋದನಂ ತದೀರ್ಭೂತ ಭಾವಿ ಭವದಾತ್ಮವಿ ಕ್ವಚಿತ್. 13ನೇ ಶ್ಲೋಕವನ್ನು ಹೇಳಿದ್ರಿಂದ 14ನೇ ಶ್ಲೋಕಕ್ಕೆ ಹೋಗ್ತಾ ಇದ್ದೇನೆ. ಅಂತೂ ಭಾಷ್ಯ ರಚನೆ ಆಯಿತು. ಬದ್ರಿನಾರಾಯಣ ಸನ್ನಿಧಾನದಲ್ಲಿ ಭಾಷ್ಯ ರಚನೆ ಆಯಿತು. ವಿಷಯಗಳೆಲ್ಲ ಬಹಳ ಇದೆ. ಬ್ರಹ್ಮಸೂತ್ರದ 1ನೇ ಅಧ್ಯಾಯ ಏನು ಹೇಳ್ತದೆ, 2ನೇ ಅಧ್ಯಾಯ ಏನು ಹೇಳ್ತದೆ, ಸಮನ್ವಯ ಅಧ್ಯಾಯ, ಅವಿರೋಧಾಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯ ಅಂತ ಹೀಗೆ ಅಧ್ಯಾಯಗಳು, ಪಾದಗಳು, ವಿಭಾಗಗಳು ಎಲ್ಲ ತುಂಬ ಸುಂದರವಾಗಿ ಉಂಟು. ಮತ್ತೆ ಭಾಷ್ಯ ಪ್ರವಚನ ಮಾಡುವಾಗ ಹೇಳೋಣಂತೆ. ತತ್ರ ದೇವಮಭಿವಂದ್ಯಯಾತವಾನ್ ಸ್ವಾಮಿನೋ ವಚನ ಗೌರವಾದೃತಂ ಸಾನುಗೋ ವಿವಿಧ ಭೂರತೀತ್ಯ ಗೋದಾವರಿ ತಟಮಗಾದಲೇಶದೀಗಿ. ಅಲ್ಲಿಂದ ಹೊರಟು ಆಚಾರ ಬದರಿ ಬಿಡ್ತಿ ಗಾಡಿ. ಇಷ್ಟ ತನಕ ಬದರಿಯೊಳಗಿತ್ತು ಗಾಡಿ, ಅದು ಬದರಿ ಬಿಡ್ತೀಗ. ಎಲ್ಲಿಗೆ ಬಂದ್ರು? ಗೋದಾವರಿ ತೀರಕ್ಕೆ ಬಂದಿದ್ದಾರೆ. ಯಾಕೆ ಗೋದಾವರಿ ತೀರಕ್ಕೆ ಬಂದ್ರು? ಭಾಷ್ಯದ ಪ್ರವಚನ ಮಾಡಬೇಕು ಅಂತ ಹೇಳಿ. ಪ್ರವಚನ ಆಗಿಲ್ಲ, ಬರೀ ರಚನೆ ಆಗಿದೆ. ನೋಡ್ರಿ ಎಷ್ಟು ಭಾಗ್ಯ ಹೆಂಗಿದೆ ಅಂದ್ರೆ, ಬರೆದದ್ದು ಗಂಗಾದಂಡಿ ಮೇಲೆ, ಉಪನ್ಯಾಸ ಮಾಡಿದ್ದು ಗೋದಾವರಿ ದಂಡಿ ಮೇಲೆ. ಗಂಗೆ ಇನ್ನೊಂದು ಕವಲು. ಯಾಕೆ ಅಲ್ಲಿ ಉಪನ್ಯಾಸ ಮಾಡಿದರು? ಗೋದಾವರಿ ತೀರದಲ್ಲಿ ಯಾಕೆ ಉಪನ್ಯಾಸ ಮಾಡಿದ್ರು? ಈ ಗೋದಾವರಿ ಬಂದದ್ದಕ್ಕೇನೆ ಗೌತಮರು ಶಾಪ ಕೊಟ್ಟದ್ದು ಹಿಂದಕ್ಕೆ. ಆ ಗೌತಮರು ಬ್ರಾಹ್ಮಣರಿಗೆ ಜ್ಞಾನ ಲೋಪವಾಗಲಿ ಅಂತ ಶಾಪ ಕೊಟ್ಟ ಮೇಲೆ ಗೋ ಹತ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಬಂದ ಗೋದಾವರಿ ಇದ್ದಾಳಲ್ಲ, ಅದರ ದಂಡೆಯ ಮೇಲೆ ಕುಳಿತುಕೊಂಡು ಆಚಾರ ಮೊದಲು ಪ್ರವಚನ ಮಾಡಿದರು. ಜ್ಞಾನ ಎಲ್ಲಿ ಲೋಪ ಆಗಿತ್ತೋ ಅಲ್ಲೇ ಜ್ಞಾನ ಹುಟ್ಟಿಸಿದರು. ಎಲ್ಲಿ ಜ್ಞಾನ ಲೋಪ ಆಗಿತ್ತೋ ಅಲ್ಲೇ ಹುಟ್ಟಿಸ್ಬೇಕು. ಸಾಮಾನಾಧಿಕರಣೆ ಇರಬೇಕು, ವೈಯಧಿಕರಣೆ ಇರಬಾರ್ದು. ಆದ್ದರಿಂದ ಗೋದಾವರಿ ದಂಡಿಗೆ ಬಂದಿದ್ದಾರೆ. ಗೋದಾವರಿ ಬಹಳ ದೊಡ್ಡ ನದಿ. ಗೋದಾವರಿ ಗಂಗೆ ಆದ ಕೂಡಲೇ ಬರುವಂತಹ ನದಿ. ಅಂದಮೇಲೆ ಗೋದಾವರಿ ನೋಡ್ರಿ ಎಷ್ಟು ವಿಚಿತ್ರ ಅಂದ್ರೆ, ಗೋದಾವರಿ ಅಂದ್ರೆ ಕನ್ಯಾಗತ ಸಿಂಹಸ್ಥ ಗೋದಾ, ಸಿಂಹ ರಾಶಿಯಲ್ಲಿ ಗುರು ಬಂದುಬಿಟ್ಟ ಅಂತಂದ್ರೆ ಗೋದಾ ನದಿಯನ್ನು ಕೇಳಿದವರಿಲ್ವೇ? ಯಾರು ಎಲ್ಲರೂ ಹೋಗೋದು ಸ್ನಾನ ಮಾಡೋದು, ಸ್ನಾನ ಮಾಡೋದಂತೆ. ವಾದರಾಜ ಸ್ವಾಮಿಗಳು ತೀರ್ಥ ಪ್ರಬಂಧರು ಒಂದು ಚಾಷ್ಟಿ ಮಾಡ್ತಾರೆ. ಏನು? ಗೋದಾವರಿ ನದಿಗೆ ಹೋಗಿ ಸಿಂಹಸ್ಥ ಗೋದಾ ಇದ್ದಾಗ ಅಂದ್ರೆ ಅವಾಗ ಗಂಗಾ ಬಂದಿರ್ತಾಳೆ. ಗಂಗಾ ಯಾವಾಗ ಗೋದಾವರಿಗೆ ಬಂದಿರ್ತಾಳೆ ಆಗ ಗೋದಾವರಿ ಸ್ನಾನಕ್ಕೆ ಹೋದಾಗ ಏನ್ ಕೇಳ್ಕೊಂಬರ್ತೀರಿ ಅಂತ ಕೇಳಿದ್ರಂತೆ. ಏನ್ ಕೇಳ್ಕೊಂಬರ್ತೀರಿ? ಇಲ್ಲ ನನಗೆ ಮಕ್ಕಳನ್ನ ಕೊಡು, ಮದ್ವಿ ಮಾಡು, ಹೆಂಡತಿ ಕೊಡು, ಮೊಮ್ಮಕ್ಕಳು ಕೊಡು ಅಂತ ಹಿಂಗೆ ಕೇಳ್ತಾರೆ. ಯಾರ ಹಂಗೆ ಕೇಳಬಾರ್ದಂತ. ಯಾಕೆ? ಮದುವೆ ಮನೆಗೆ ಹೋಗಿ ಭಕ್ರಿ ಕೊಡು ಅಂತ ಯಾರ ಕೇಳ್ತಾರ ಅಂತ ಕೇಳಿದ್ರು ಸ್ವಾಮಿಗಳು. ಮದುವೆ ಮನೆಗೆ ಹೋಗಿ ಒಂದು ತಂಗಳದ ಅನ್ನ ಇದ್ರ ಕೊಟ್ಟು ಬಿಟ್ರಪ್ಪ ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ ಯಾರ ಕೇಳ್ತಾರ. ಮದುವೆ ಮನೆಗೆ ಹೋದಾಗ ಭಕ್ಷ್ಯಗಳನ್ನು ಕೇಳೋದಾದ್ರೆ ಭಿಕ್ಷೆ ಕೇಳೋದಾದ್ರೆ ಮದುವೆ ಮನೆಗೆ ಹೋಗಿ ಲಾಡು ಇದ್ರೆ ಕೊಡ್ರಿ, ಮಂಡಿಗೆ ಇದ್ರೆ ಕೊಡ್ರಿ ಅಂತ ಕೇಳ್ಬೇಕಂತ. ಅದನ್ನ ಬಿಟ್ಬಿಟ್ಟು ಮದುವೆ ಮನೆಗೆ ಹೋಗಿ ತಂಗಳದ್ದೇನಾದ್ರು ಭಕ್ರಿ ಇದ್ರೆ ಕೊಟ್ಬಿಟ್ರಪ್ಪ ತಗೊಂಡು ಹೋಗ್ತೀನಿ ಅಂದ್ರೆ ಹುಚ್ಚ ಅಂತಾರೆ. ಅದಕ್ಕೆ ರಾಜರಂದ್ರು, ಗೋದಾವರಿಯಲ್ಲಿ ಗಂಗೆ ಬಂದಾಗ ಗೋದಾವರಿ ನಿತ್ಯದಲ್ಲಿ ಎಲ್ಲ ಕೊಡ್ತಾಳೆ. ಅಂಥ ಗೋದಾವರಿಯಲ್ಲಿ ಗಂಗೆ ಬಂದಾಗ ಮತ್ತೆ ನೀನು ಸಂಪತ್ತು ಕೊಡು, ಐಶ್ವರ್ಯ ಕೊಡು ಅಂತ ಕೇಳಬೇಡ. ಲಾಡು ಕೊಡು, ಮಂಡಿಗೆ ಕೊಡು ಅಂತ ಕೇಳಿದಂತೆ ಜ್ಞಾನ ಕೊಡು, ಭಕ್ತಿ ಕೊಡು, ವೈರಾಗ್ಯ ಕೊಡು ಅಂತ ಕೇಳ್ಬೇಕಂತ ರಾಜರು ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರೆ. ಹಿಂಗೆ ಕೇಳ್ಕೋಬೇಕು ಅಂತ ಹೇಳಿದ್ದಾರೆ. ಮದುವೆ ಮನೆಗೆ ಹೋಗಿ ಭಿಕ್ಷುಕ ಏನ್ ಕೇಳಬೇಕು ಅಂದ್ರೆ ಲಾಡು ಕೇಳಬೇಕು, ಹೊರತಾಗಿ ಏನ್ ಕೇಳಬಾರ್ದು, ತಂಗಳು ಕೇಳಬಾರ್ದು. ಹಂಗೆ ಗೋದಾವರಿಯಲ್ಲಿ ಹೋಗಿ ಸಿಂಹಸ್ಥ ಬಂದಾಗ ಹೋಗಿ ಕೇಳ್ಕೋಬೇಕಾದ ಜ್ಞಾನ ಭಕ್ತಿ ವೈರಾಗ್ಯ ಕೇಳ್ಬೇಕಂತ ಬಂದ್ರ ಆಚಾರ್ಯ. ತತ್ರ ದೇವಮಭಿವಂದ್ಯಯಾತವಾನ್ ಬದ್ರಿನಾರಾಯಣ ನಮಸ್ಕಾರ ಮಾಡಿ ಸ್ವಾಮಿನೋ ವಚನ ಗೌರವಾದೃತಂ ನಾರಾಯಣನ ಮಾತಿನಂತೆ ಬರ ಬರ್ತಾ ಸಾನಗೋ ವಿವಿಧ ಭೂರತೀತ್ಯ ವೇಗವಾಗಿ ಎಲ್ಲ ದಾಟಿಕೊಂಡು ಗೋದಾವರಿ ತಟಂ ಅಗಾತ್ ಅಲೇಷಧೀಹಿ ಗೋದಾವರಿ ತಟಕ್ಕೆ ಬಂದಿದ್ದಾರೆ. ಯಾಕಷ್ಟು ಅವಸರ? ಪದ್ಮನಾಭ ತೀರ್ಥರಿಗೆ ಅನುಗ್ರಹ ಮಾಡಬೇಕಾಗಿತ್ತು. ಆದ್ದರಿಂದ ಅವಸರ ಮಾಡಿಕೊಂಡು ಬಂದಿದ್ದಾರೆ. ಬಂದರಿಗೆ ಪದ್ಮನಾಭ ತೀರ್ಥರು ಶೋಭನ ಭಟ್ರು ಬರಬೇಕಾಗಿದೆ. ಆ ದಂಡೆಯ ಮೇಲೆ ಅಲ್ಲೇ ವಾಸ ಮಾಡ್ತಾ ಇದ್ದವರವರು. ಹಾಗಾಗಿ ಅವರಿಗೆ ಅನುಗ್ರಹ ಮಾಡಬೇಕು ಅಂತ ಬಂದಿದ್ದಾರೆ. ಅಲ್ಲಿ ಬಂದಾಗ ಒಂದು ಸಭೆ ಆಯಿತಂತೆ. ಮತ್ತೆ 15ನೇ ಪದ್ಯ.
ಪ್ರಾಜ್ಞವಿತ್ತಮಯಮಾಪ್ತುಮಾಗತೈ ಪಂಡಿತೈರ್ದ್ವಿನವಶಾಖಿ ವಿಶ್ರುತಿ ಪ್ರಸ್ತುತ ಅಭಿದದೌ ಪರೀಕ್ಷಕೈ ಶಕ್ಯ ತತ್ರ ಸಮಯಾನ ಖಂಡಯತ್. ವಿದ್ವಾಂಸರ ಮಂಡಳಿ ಹಿಂಗೆ ಈ ಪದ್ಯದಲ್ಲಿ ಗೋದಾವರಿ ತೀರದಲ್ಲಿ ಆಚಾರ್ಯ ನಡೆಸಿರುವಂತಹ ವಾದಿ ದಿಗ್ವಿಜಯವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಪಂಡಿತರೆಲ್ಲ ಪಂಡಿತ ಮಂಡಳಿ ಬಂದಿದ್ದಿದ್ರೆ ಅದರಲ್ಲಿ ಶೋಭನ ಭಟ್ರು ಬಂದಿದ್ರಂತೆ, ಸೇರಿದ್ರು. ಶೋಭನ ಭಟ್ರು ಸೇರಿದ್ದಾಗ, ಶೋಭನ ಭಟ್ಟರು ಸೇರಿದಾಗ ಶೋಭನ ಭಟ್ಟರಿಂದ ಸೇರಿಕೊಂಡ ಬಂದ ಪಂಡಿತ ಮಂಡಳಿ ಕೂತಿದ್ದಾರಲ್ಲಿ ಗೋದಾವರಿ ನದಿ ತೀರ. ಆ ಶೋಭನ ಭಟ್ಟರು ಆಸ್ಥಾನ ವಿದ್ವಾಂಸರು, ಸಾಮಾನ್ಯದವರಲ್ಲ. ವರಂಗಲ್ ಅಂತ ಒಂದು ಆಂಧ್ರ ಪ್ರದೇಶದಲ್ಲಿ ಊರಿದೆ. ಆ ವರಂಗಲ್ ಸಂಸ್ಥಾನ ಮೊದಲು. ಆ ವರಂಗಲ್ ಸಂಸ್ಥಾನದ ಅಧಿಪತಿ ಇವರು ಆಸ್ಥಾನ ವಿದ್ವಾಂಸರು ಪದ್ಮನಾಭ ತೀರ್ಥರು. ಆ ಶೋಭನ ಭಟ್ಟರು ಅಲ್ಲಿ ಇದ್ದವರು ಆಚಾರ್ಯರ ವಾರ್ತೆಯನ್ನು ಕೇಳಿ ಕೀರ್ತಿಯನ್ನು ಕೇಳಿ ಸಭೆಗೆ ಬಂದರು. ಎಲ್ಲ ಸಭೆಯಲ್ಲಿ ಏನು ವ್ಯವಸ್ಥೆ, ಬಂದ ವಿದ್ವಾಂಸರು ಎಲ್ಲರಿಗೂ ಕೂಡ ವಾಕ್ಯಾರ್ಥ ಮುಗಿದ ಮೇಲೆ ಆಚಾರ್ಯರು ಕೈ ತುಂಬ ದಕ್ಷಿಣೆ ಕೊಟ್ಟು ಕಳಿಸಿದ್ರಂತೆ. ಇದೊಂದು ದೊಡ್ಡ ಕಥೆ. ಇದು ವಾಕ್ಯಾರ್ಥ ಮಾಡೋದಾಗಬೇಕು, ಅವ್ರನ್ನ ಸೋಲಿಸ್ಬೇಕು, ಅವ್ರು ತಪ್ಪಾಯಿತು ಅಂತ ಅನ್ಬೇಕಂದ್ರೆ ಅವ್ರು ತಿಳ್ಕೊಂಡ ವಿಷಯ ತಪ್ಪು ಅಂತ ಆಗಬೇಕೆಲ್ಲ ಆದಮೇಲೆ ಚೆನ್ನಾಗಿ ಗೌರವಿಸಿ ಕಳಿಸ್ಬೇಕು. ವಿದ್ವಾಂಸರನ್ನ ಹಾಕಿ ಕಳಿಸೋ ಹಂಗಿಲ್ಲ. ಯಾಕೆ? ವಿದ್ಯೆ ಇದು ಗೌರವಕ್ಕೆ ಪಾತ್ರ ಆಗೋದು ಯಾವಾಗಲೂ. ವಿದ್ಯಾ ದದಾತಿ ವಿನಯಂ ವಿನಯಾದ್ ಯಾತಿ ಪಾತ್ರತಾಂ ಪಾತ್ರತ್ವಾದ್ ಧನಮಾಪ್ನೋತಿ ಧನಾದ್ ಧರ್ಮಂ ತತಃ ಸುಖಂ ಅಂತ ಹೇಳ್ತಾರೆ. ವಿದ್ಯಾ ಅದು ವಿನಯ, ವಿನಯ ಆದ್ಮೇಲೆ ಪಾತ್ರ, ಪಾತ್ರ ಆದ್ಮೇಲೆ ಧನ ಬರ್ತದೆ. ಹಾಗಾಗಿ ಬಂದಿದ್ರಂತೆ. ಪ್ರಾಜ್ಞವಿತ್ತಮಯಮಾಪ್ತುಮಾಗತೈ, ಪಂಡಿತರೆಲ್ಲ ಸಂಭಾವನೆ ಉದ್ದೇಶದಿಂದ ಪರೀಕ್ಷೆ ಕೊಟ್ಕೊಳ್ಳೋಣ ಅಂತ ಬಂದಿದ್ರಂತೆ. ಪಂಡಿತೈರ್ದ್ವಿನವಶಾಖಿ ವಿಶ್ರುತಿ, 18 ಶಾಖೆಗಳನ್ನು ಅಧ್ಯಯನ ಮಾಡಿಕೊಂಡು ಹೋಗಿದ್ದಂತೆ. ಇವೆ ಋಗ್ವೇದದಲ್ಲಿ 24 ಶಾಖೆಗಳು. ಆವಾಗಲೇ ಒಂದು 6 ಶಾಖೆ ಕೈ ಬಿಟ್ಟಿದ್ವಂತೆ. ಆವಾಗಲೇ, ಈಗಂತೂ 6 ಉಳ್ಕೊಂಡಾವ, 18 ಕೈ ಬಿಟ್ಟಾವ. ಅದಕ್ಕೆ ಅವ್ರು ಬಂದಿದ್ರು. ಅಪ್ರಸ್ತುತ ಅಭಿದದವು ಪರೀಕ್ಷಕೈ, ತಮ್ಮನ್ನ ತಾವು ಪರೀಕ್ಷೆಗೆ ಒಡ್ಡಿರುವಂಥವರು ಶಚ್ಚ ತತ್ರ ಸಮಯಾನ ಖಂಡಯತ್. 6 ಸಿದ್ಧಾಂತಗಳ ಬಗ್ಗೆ ಚರ್ಚೆ ಆಯಿತಂತೆ. 6 ವಾಕ್ಯಾರ್ಥ, 6 ದರ್ಶನಗಳು. ಯಾವ ಯಾವ ದರ್ಶನಗಳು ಸಿದ್ಧಾಂತಗಳು ಚರ್ಚೆ ಆಯಿತು ಅಂತ ಕೇಳಿದ್ರೆ, ಮೊದಲನೇದ್ದು ಭಾಟ್ಟರು, ಆಮೇಲೆ ಪ್ರಾಭಾಕರರು, ವೈಶೇಷಿಕರು, ನೈಯಾಯಿಕರು, ಬೌದ್ಧರು, ಚಾರ್ವಾಕರು ಅಂತ 6 ಜನ. ಆ 6 ಮಂದಿಯನ್ನ ಪೂರ್ವಪಕ್ಷದಲ್ಲಿ ಇಟ್ಟುಕೊಂಡು ವಾಕ್ಯಾರ್ಥ ಕೋಲಾಹಲ ಎದ್ದೋಯ್ತು. ಚಾರ್ವಾಕ ನಾಸ್ತಿಕವಾದಿ. ಆ ಚಾರ್ವಾಕನ ಸಿದ್ಧಾಂತವನ್ನು ಕೇಳಿದವರೆಲ್ಲರೂ ಕೂಡ ಬಹುಬೇಗನೆ ತಿರುಗಿ ಬಿಡ್ತಾರೆ ನಾಸ್ತಿಕವಾದಕ್ಕೆ. ಯಾಕೆಂದ್ರೆ ಅವನ ಹೆಸರೇ ಚಾರ್ವಾಕ್ ಅಂತ. ಸುಂದರವಾದ ಮಾತುಗಳು. ಚಾರು ಅಂದ್ರೆ ಸುಂದರ. ಬಹಳ ಚಂಚನ್ ಮಾತಾಡ್ತಾನಂತೆ ಅವ, ಬಹಳ ಚಂಚನ್ ಮಾತಾಡ್ತಾನವ. ಮಾತಾಡಿದ ಕೇಳಿ ಜನ ಮರಳಾಗಿ ಬಿಡ್ತಾರೆ. ಅಲ್ಲಪ್ಪ ಯಾಕೆ ಒದ್ದಾಡ್ತಿ ಎಂದವ. ಋಣಂ ಕೃತ್ವ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಒಮ್ಮೆ ಸತ್ತು ಹೋದ್ಮೇಲೆ ತಿರುಗಿ ಬರ್ತೀರಿ ನೀವೇನ್ರ? ಬರುವುದಿಲ್ಲ. ಅದಕ್ಕೆ ಇದ್ದಾಗ ಎಷ್ಟು ಸುಖ ಭೋಗ ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಮಾಡಿಬಿಟ್ರಿ. ಅಲ್ಲ, ದುಡ್ಡು ಸಾಲಂಗಿಲ್ಲ, ಸಾಲ ಮಾಡು. ಯಾಕೆ ತಲೆ ಕೆಡಿಸ್ಕೊಳ್ತೀವಿ? ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಒಮ್ಮೆ ಸತ್ತು ಹೋದ ಮೇಲೆ ತಿರುಗಿ ಬರ್ತೀಯನಪ್ಪ ನೀನು? ಬರೋದಿಲ್ಲ. ಅಂದ ಮೇಲೆ ನೀನು ಯಾಕೆ ಒದ್ದಾಡ್ತೀಯ? ಬಡಿ ಮೈಲಿಗೆ ಧರ್ಮ ಅದು ಇದು ಅಂತ ತಿಳ್ಕೊಂಡು ಹೇಳಿ ಚಂದ ಭೋಗ ಮಾಡು. ಹೌದು ಸ್ವಾಮಿ, ಭೋಗ ಮಾಡ್ಲಿಕ್ಕೆ ದುಡ್ಡು ಬೇಕಲ್ಲ ಅಂದ್ರೆ ವಿಜಯ ಮಲ್ಯಾಗೆ ಕೊಟ್ಟಾರ ದುಡ್ಡು, ನಿನಗೆ ಕೊಡೋದಿಲ್ವಾ? ಟೋಪಿಗೆ ಹಾಕೋರಿಗೆ ಕೊಡ್ತಿರ್ತಾರೆ. ಯಾವಾಗ ನೆನ್ಪಿಟ್ಕೊಳ್ರಿ. ಪ್ರಾಮಾಣಿಕವಾಗಿ ನೀವೇನಾದ್ರೂ ಸಾಲ ತೀರಿಸ್ತೀರಿ ಅಂತ ಹೋದ್ರೆ ನಿಮ್ಗೆ ಆ ಡಾಕ್ಯುಮೆಂಟ್ ತಗೊಂಬ, ಈ ಡಾಕ್ಯುಮೆಂಟ್ ತಗೊಂಬ. ಮುಳುಗಿಸ್ತೀರಿ ಅಂತ ಹೋಗ್ರಿ, ಆನಂದದಿಂದ ಕೊಡ್ತಾರೆ. ಯಾಕಂದ್ರೆ ಅವ್ರಿಗೂ ಮುಳುಗಬೇಕಾಗಿರ್ತದೆ. ಎಂಥ ಕಥೆ ಇದೆಲ್ಲ. ಋಣಂ ಕೃತ್ವ ಘೃತಂ ಪಿಬೇತ್. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು, ದಿನೋ ಅಷ್ಟು ದಿವಸ ಆನಂದದಿಂದ ಇದ್ಬಿಡು. ಸುಳ್ಳೆ ಎಲ್ಲಿ ಮಾತಾಡ್ತೀರಿ ನೀನು ಅಂತ ಹೇಳಿದವನು ಚಾರ್ವಾಕ. ನಮಗೇನು ಅನಿಸ್ತದ್ರಿ? ಹೌದಲ್ರಿ, ಸತ್ ಮೇಲೆ ಯಾರಿದ್ದಾರೆ ಬಿಟ್ಟಾರೆ ಯಾರಿಗೆ ಗೊತ್ತದ? ನಾವು ಹೋದ್ಮೇಲೆ ನಮ್ಮ ಮಕ್ಕಳೇ ನಮ್ಮನ್ನೇ ನೋಡ್ಕೋತಾವ, ನಮ್ಮ ಹೆಸರು ಏನ್ ಮಾಡ್ತಾವ, ಮಾಡಿದ್ ಮುಡ್ತಾವೋ ಇಲ್ಲಿ ಯಾರಿಗೆ ಗೊತ್ತು? ಅವ್ ಹೆಂಗೆ ಹೇಳನ್ ಗೊತ್ತೇನ್ರಿ ತಮ್ಮ ಪುಸ್ತಕದಾಗ? ಹೌದು, ಇಲ್ಲಿ ಶ್ರದ್ಧಾ ಮಾಡಿದ್ರೆ ಅಲ್ಲಿ ಮುಡ್ತದ ಅಂತ ಹೇಳ್ತೀರಿ ನೀವು. ಹಂಗಾರೆ ಅಟ್ಟದ ಮೇಲೆ ಕೂಡಿಸ್ತಾಗೊಬ್ಬ ಊಟಕ್ಕೆ ಹಾಕ್ರಿ ಮುಡ್ತೇನೆ ನೋಡ್ ಅಂತ ಕೇಳ್ರಿ ಅವ. ಹೌದು ಅನ್ಸ್ಬಿಡ್ತೀರಿ ನಮ್ಗೆ. ಹೌದಲ್ರಿ ಆಚಾರ, ಇಲ್ಲಿ ತೆಳಗೆ ಎಲಿ ಹಾಕ್ರಿ, ಅವ್ನ ಮೇಲೆ ಅಟ್ಟದ ಮೇಲೆ ಕೂಡಿಸ್ಬಿಡ್ರಿ, ಅವಂಗ ಮುಟ್ಲಿ ನೋಡಂತ. ಮತ್ತೆ ತೆಳಗೆ ಊಟಕ್ಕೆ ಹಾಕಿದ್ದ ಅಟ್ಟದ ಮೇಲೆ ಇದ್ದವಂಗ ಮುಟ್ಟಂಗಿಲ್ಲ ಅಂದ್ಮೇಲೆ ಮ್ಯಾಲಿದ್ದವಂಗ ಹೆಂಗ್ ಮುಟ್ಬೇಕ್ರಿ ಅನ್ನವ. ಈಗ ಹೌದಲ್ರಿ ಆಚಾರ, ಕರೆಕ್ಟ್. ಶ್ರದ್ಧಾಪಾದ ಇದ್ದಾಗ ಬಿಟ್ಟು ಎಂಡಡ್ಡಿದ್ದಾರೆ ಎಲ್ಲರ. ನಾವು ಬದುಕಿದವ್ರಿಗೆ ಅಂತ ಹೇಳೇ ಇಲ್ಲ, ಸತ್ಯವ್ರಿಗೆ ಅಂತ ಹೇಳಿ ಬಂದದ ಬರ್ತೋದವ.
ನಾವು ಹೇಳಿದ್ದೇನು ಅಂದರೆ ಇಲ್ಲಿ ಶ್ರಾದ್ದ ಮಾಡಿದ್ರೆ ಸತ್ತವ್ರಿಗೆ ಮುಡ್ತ ಅಂತ ಹೇಳಿ, ಬದುಕಿದ್ದವ್ರಿಗೆ ಅಂತ ಹೇಳಿಲ್ಲ. ಬದುಕಿದ್ದವ್ರು ಇಲ್ಲೇ ಕೂತು ಊಟ ಮಾಡಬೇಕು, ಮೇಲ್ ಮಾಡೋ ಹಂಗಿಲ್ಲ. ಅಂಥವ್ರಿಗೆಲ್ಲ ಏನು ಅಂತ ಹೇಳಬೇಕು ಅಂದ್ರೆ ಬೀರ್ಬಲ್ಲನ ಕಥೆ ಹೇಳಬೇಕು. ಬೀರ್ಬಲ್ಲನ ಕಥೆ ಏನು ಅಂದ್ರೆ ನೀರಿನೊಳಗೆ ನಡ್ಕೋತ್ ಕೂತಿದ್ದ, ಅಕ್ಬರ್ನ ಆಸ್ಥಾನ ಒಂದು ಸಣ್ಣ ಮೇಣಬತ್ತಿ ಉರಿತಿತ್ತಂತ, ಅದನ್ನ ನೋಡಿ ಚಳಿಗೆ ಮೈ ಕಾಶ್ಕೊಂಡ ಅಂತ ಹೇಳಿದಂತೆ. ಹಂಗಿತ್ತಿದ ಕತೆ. ಎಂಥ ಅಬದ್ಧ ಅಲ್ಲ ಇದು. ಚಾರ್ವಾಕನ ಮಾತು ಸಿದ್ಧಾಂತ ಖಂಡನೆ ಮಾಡಿದ ಆಚಾರ್ಯ. ವೈಶೇಷಿಕರು, ಪ್ರಾಭಾಕರರು, ಭಾಟ್ಟರು, ನೈಯಾಯಿಕರು ಶಚ್ಚ ತತ್ರ ಸಮಯಾನ ಖಂಡಯತ್. ಇನ್ನೊಂದಿದೆ ಅಂತೆ 6 ಸಿದ್ಧಾಂತಗಳು. ಪಾಣಿನೇರ್ ಜೈಮಿನೇಶ್ಚೈವ ವ್ಯಾಸಸ್ಯ ಕಪಿಲಸ್ಯ ಚ ಕಣಾದಸ್ಯ ಕ್ಷಪಾದಸ್ಯ ದರ್ಶನಾನಿ ಷಡೇವಹಿ. 6 ದರ್ಶನಗಳು ಅಂದರೆ ಪಾಣಿನಿ ಸಿದ್ಧಾಂತ, ಜೈಮಿನ್ಯಾಚಾರ್ಯರು, ಆಮೇಲೆ ಶಾಂಕರ ಮತ, ರಾಮಾನುಜ ಮತಗಳು, ನಿರೀಶ್ವರ ಸಾಂಖ್ಯವಾದಿಯಾದ ಕಪಿಲ, ಕಣಾದ ಅಕ್ಷಪಾದರು. ಇವರ 6 ದರ್ಶನಗಳೇನಿವೆಯಲ್ಲ, ಅವರಿಬ್ಬರನ್ನು ಒಂದು ಅಂತ ಹಿಡಿದು 6 ದರ್ಶನಗಳೇನಿವೆಯಲ್ಲ, ಈ ದರ್ಶನಗಳನ್ನು ಆಚಾರ್ಯರು ಚರ್ಚೆ ಮಾಡಿದ್ರಂತೆ. ಪಾಣಿನಿಯ ಸಿದ್ಧಾಂತವು ಕೂಡ ಎಷ್ಟೋ ಕಡೆಗೆ ಕೈಬಿಟ್ಟಿದೆ ಪಾಪ, ತಪ್ಪಾಗಿದೆ. ಪಾಣಿನಿಯ ಸೂತ್ರಗಳಲ್ಲೂ ಕೂಡ, ಅವರ ವಿಷಯಗಳಲ್ಲೂ ಕೂಡ ಕೆಲವು ಕಡೆಗೆ ತಪ್ಪಾಗಿದೆ. ನಾನು ಇವತ್ತೆಲ್ಲ ಓದ್ತಾ ಇದ್ದೆ. ಆಶ್ಚರ್ಯ ಏನು ಅಂತಂದರೆ, ನಮ್ಮ ಸಿದ್ಧಾಂತದಲ್ಲಿ ಹಾಗೆಲ್ಲೂ ಆಗಿಲ್ಲ. ಏನಾಗಿಲ್ಲ ಅಂದರೆ ಮಧ್ವಾಚಾರ್ಯ ಬರೆದ ಮೇಲೆ, ಟೀಕಾಚಾರ್ಯ ಬರೆದ ಮೇಲೆ ಏನಾಗಿಲ್ಲ ಅಂದರೆ, ಅಯ್ಯೋ ಮಧ್ವಾಚಾರ್ಯ ಇದನ್ನು ಬರೀಬಾರ್ದಾಗಿತ್ತು, ಟೀಕಾರ ಇದನ್ನು ಬರೀಬಾರ್ದಾಗಿತ್ತು ಅಂತ ಎಲ್ಲೂ ಬರೋದಿಲ್ಲ ಯಾರು, ಸುದೈವಕ್ಕೆ. ಅದು ಪ್ರಾರಬ್ಧ. ನಮ್ಮ ಚೆನ್ನಾಗಿದೆ. ಯಾಕೆ ಗೊತ್ತಾ, ಅವರ ವಾಕ್ಯಗಳು ಅಷ್ಟು ಶುದ್ಧವಾದ ವಾಕ್ಯಗಳು. ಅದೇ ಪಾಣಿನಿಯ ಸೂತ್ರಕ್ಕೆ ವ್ಯಾಖ್ಯಾನ ಬರೆದಿರುವಂತಹ ಭಟ್ಟೋಜಿ ದೀಕ್ಷಿತರು ಒಂದು ಕಡೆಗೆ ಬರೀತಾರೆ, ಅವರೇ ವ್ಯಾಖ್ಯಾನ ಬರೆದವರು. ಮಧ್ವಾಚಾರ್ಯರು ಪಾಣಿನಿ ಸೂತ್ರದಲ್ಲಿ ಅಥವಾ ಪಾಣಿನಿ ಸೂತ್ರ ಹೇಳಿದ್ದಕ್ಕಿಂತ ಬೇರೆಯಾಗಿ ಹೇಳಿದ್ದಾರೆ ಅಂತಲ್ಲ. ಭಟ್ಟೋಜಿ ದೀಕ್ಷಿತರು ಅಂತನ್ನವರು ಪಾಣಿನಿಯ ಸೂತ್ರಕ್ಕೆ ವ್ಯಾಖ್ಯಾನ ಬರೆದವರು ಒಂದು ಕಡೆಗೆ ಬರೀತಾರೆ, ಪಾಣಿನಿ ಈ ಸೂತ್ರದಲ್ಲಿ ಈ ಶಬ್ದ ಹಾಕಬಾರ್ದಾಗಿತ್ತು ಅಂತ ಬರೀತಾರೆ. ಯಾವ ಗ್ರಂಥಕ್ಕೆ ವ್ಯಾಖ್ಯಾನ ಬರೀತಾರೋ ಅದೇ ಗ್ರಂಥದಲ್ಲಿ ಬರೀತಾರೆ, ಚತುರ್ಥೀಚ ಆಶಿಷಿ ಆಯುಷ್ಮದ್ ಭದ್ರ ಮದ್ರ ಭದ್ರ ಕುಶಲ ಸುಖಾರ್ಥ ಹಿತೈಹಿ ಒಂದು ಸೂತ್ರ. ಅಲ್ಲಿ ಮದ್ರ ಭದ್ರ ಅಂತ 2 ಶಬ್ದ ಇದೆ. ಎರಡಕ್ಕೂ ಒಂದೇ ಅರ್ಥ. ಮದ್ರ ಭದ್ರ ಅಂದ್ರೆ 2 ಒಂದೇ ಅರ್ಥ. ಅದಕ್ಕೆ ಭಟ್ಟೋಜೀಕ್ಷ ಬರೀತಾರೆ, ಮದ್ರ ಭದ್ರಯೋ ಪರ್ಯಾಯತ್ವಾತ್ ಅನ್ಯಥರೋ ನಪಠನೀಯ. ಬೇಡ, 2 ಶಬ್ದ ಬರಿಬಾರ್ದಾಗಿತ್ತು ಪಾಣಿನಿ. ನೀವು ಓದ್ಲಿಕ್ಕೆ ಹೋಗ್ಬೇಡ್ರಿ, ಒಂದು ಓದ್ಬಿಡ್ರಿ, ಒಂದು ಬಿಟ್ಬಿಡ್ರಿ, ನಡೀತದೆ ಅಂತ ಬಂದ್ಬಿಟ್ಟಿದ್ದಾರೆ. ಅನ್ಯಥರೋ ನಪಠನೀಯ, ಮದ್ರ ಭದ್ರಯೋ ಪರ್ಯಾಯತ್ವಾತ್ ಅನ್ಯಥರೋ ನಪಠನೀಯ. ಭದ್ರ ಅಂದ್ರೆ ಮಂಗಳ, ಮದ್ರ ಅಂದ್ರೂ ಮಂಗಳ ಅಂತೆ. 2 ಶಬ್ದ ಹೇಳಿಬಿಟ್ಟಿದ್ದಾರೆ ಪಾಣಿನಿಗಳು. ಬಿಡ್ರಿ, ಅನ್ಯಥರ ನಪಠನೀಯ. ಯಾರು ಬರೆದಿದ್ದನ್ನ? ನಾವಲ್ಲ, ಭಟ್ಟೋ ದೀಕ್ಷಿತರು. ನಾವು ಬರೆದಿದ್ದು ಮತ್ತೆ ಆಮೇಲೆ ದೊಡ್ಡ ಗದ್ದಲ, ಮಧುರು ಹಿಂಗೆ ಮಾಡಿಬಿಟ್ರು ಅಂತಕೊಂಡು ಹೇಳಿ. ಅದಕ್ಕೆ ಅಲ್ಲಲ್ಲಿ ಅನೇಕ ನ್ಯೂನತೆಗಳು ಉಂಟು. ಅದನ್ನು ಆಚಾರ್ಯ ಎತ್ತಿ ತೋರಿಸಿ ಮಹಾವ್ಯಾಕರಣದ ಸೂತ್ರಗಳನ್ನು ಹೇಳಿ ಅವುಗಳನ್ನು ಖಂಡನೆ ಮಾಡುತ್ತಾರೆ. ಷಟ್ಚ ತತ್ರ ಸಮಯಾನ ಖಂಡಯತ್. ಅಲ್ಲಿ ಮುಗಿದ ಮೇಲೆ, ಕೊನೆ ಶ್ಲೋಕ ಇವತ್ತಿಂದು ಮುಗಿದ ಮೇಲೆ, ಅಲ್ಲಿ ಕುಳಿತಿರುವಂತಹ ಎಲ್ಲ ವಿದ್ವಾಂಸರು ತಾವು ಯಾವ ಶಸ್ತ್ರಗಳನ್ನ ಅಧ್ಯಯನ ಮಾಡ್ಕೊಂಡು ಬಂದಿದ್ರು ಆ ಶಾಸ್ತ್ರಗಳಲ್ಲಿ ಪರೀಕ್ಷೆ ಕೊಳ್ಳಿಕ್ಕೆ ಬಂದರು. ತೇ ಪೃಥಕ್ ಪೃಥಗಮಂ ಸ್ವಶಾಖಯ ದರ್ಶನೇನ ಚ ಪರೀಕ್ಷ ನಿರ್ಜಿತಾ ಸರ್ವವಿದ್ವಮಸಿ ಮುಖ್ಯತಃ ಕವೇ ನಾಸ್ತಿ ತೇ ಸದೃಶ ಇತ್ಯಥಾ ಬ್ರುವನ್. ತೇ ಪೃಥಕ್ ಪೃಥಕ್, ಆ ಎಲ್ಲ ವಿದ್ವಾಂಸರು ಪ್ರತ್ಯೇಕ ಸ್ವಶಾಖಯ ದರ್ಶನೇನ ಚ, ತಾವು ಯಾವ ವೇದದ ಶಾಖೆಯನ್ನು ಅಧ್ಯಯನ ಮಾಡಿಕೊಂಡು ಬಂದಿದ್ರು ಆ ವೇದ ಶಾಖ, ತಾವು ಯಾವ ಸಿದ್ಧಾಂತವನ್ನ ಭಾಟ್ಟರದೋ ಪ್ರಾಭಾಕರದೋ ನಿರೀಶ್ವರ ಸಾಂಖ್ಯರದೋ ಯಾವುದನ್ನ ಅಧ್ಯಯನ ಮಾಡಿಕೊಂಡು ಬಂದಿದ್ರು ಅದನ್ನ ಪರೀಕ್ಷೆ ನಿರ್ಜಿತಾ, ಸೋತ ಮೇಲೆ ಅವರೆಲ್ಲ ಎದ್ದು ಸ್ತೋತ್ರ ಮಾಡಿದ್ರಂತೆ. ಸರ್ವವಿತ್ವಮಸಿ ಮುಖ್ಯತಃ ಕವೇ, ನೀವು ಸರ್ವಜ್ಞಾಚಾರ್ಯ. ನಾಸ್ತಿತೇ ಸದೃಶ ಇತ್ಯಥಾ ಬ್ರುವನ್, ನಿಮಗೆ ಸಮಾನರಾದವರು ಮತ್ತೊಬ್ಬರು ಇಲ್ಲ ಅಂತ ಹೇಳಿ ಸ್ತೋತ್ರ ಮಾಡಿ ಮುಗಿಸ್ತಾ ಇದ್ದಾರೆ. ಇನ್ನು ಮುಂದೆ ಏನು ಪ್ರಾರಂಭ ಆಗಬೇಕು? ಪದ್ಮನಾಭ ತೀರ್ಥರ ವಿಷಯ. ಪದ್ಮನಾಭ ತೀರ್ಥರು ಮಾಡಿದ ಪ್ರವಚನ ಇನ್ನು ಮುಂದೆ ನಾಳೆ ದಿವಸ ಕೇಳೋಣಂತೆ. ಪದ್ಮನಾಭ ತೀರ್ಥರು ಮಧ್ವಾಚಾರ್ಯರ ಭಾಷ್ಯದ ಬಗ್ಗೆ ಏನು ಅಭಿಪ್ರಾಯ ಪಟ್ಟರು, ಅವರು ತಾವು ಎಲ್ಲೆಲ್ಲೆಲ್ಲಿ ಸಭೆಗೆ ಹೋಗ್ತಿದ್ರು ಆ ಸಭೆಯಲ್ಲೆಲ್ಲ ಪ್ರವಚನ ಮಾಡ್ತಿದ್ರಂತೆ. ಓದ್ರಿ, ಆಚಾರ್ಯ ಭಾಷ್ಯ ಓದ್ರಿ ಅಂತ ಹೇಳಿ ಪ್ರವಚನ ಮಾಡಿ ಬರ್ಬೇಕಂತೆ. ಅವರು ಏನು ಪ್ರವಚನ ಮಾಡಿದರು ಅಂದರೆ ದೃಷ್ಟಾಂತ ಪೂರ್ವಕವಾಗಿ ಪ್ರವಚನ ಮಾಡಿದ್ದಾರಂತೆ. ಅದಕ್ಕೆ ಈ 17ನೇ ಶ್ಲೋಕದಲ್ಲಿ ಆ ಸಭೆಯಲ್ಲಿ ಕುಳಿತಿರುವಂತಹ ಶೋಭನ ಭಟ್ಟರು ಆಚಾರ್ಯರ ಈ ವಾದ ಶೈಲಿಯನ್ನು ನೋಡಿ, ಆಮೇಲೆ ಅವರು ಭಾಷ್ಯ ಪ್ರವಚನ ಮಾಡಿದ್ದನ್ನು ನೋಡಿ ಮನಸೋತು ಶರಣಾಗಿ ಬಿಟ್ರಂತೆ. ಯಸ್ತ್ರ ಈ ಸಕಲ ಪಕ್ಷ ಶಿಕ್ಷಕ ತತ್ರ ಸಂಸದಿ ವರಿಷ್ಠ ಸಮ್ಮತಃ
ಶೋಭನೋಪಪದ ಭಟ್ಟ ನಾಮಕಃ ಪೂರ್ಣ ಸಂಖ್ಯ ಮನಮನ್ಮುಹುರ್ಮುದ. ಯಹ ಯಾರು ತ್ರಯೀ ಸಕಲ ಪಕ್ಷ ಶಿಕ್ಷಕ, ವೇದದ ಮೂರೂ ವೇದದ ಎಷ್ಟೆಷ್ಟು ಶಾಖೆಗಳು ಅಂತಿದ್ವೋ ಆ ಎಲ್ಲ ಶಾಖೆಗಳನ್ನ ಅಧ್ಯಯನ ಮಾಡಿದ್ರಂತೆ ಪದ್ಮನಾಭ ತೀರ್ಥರು, ಅರ್ಥಾತ್ ಶೋಭನ ಭಟ್ಟರು. ಋಗ್ವೇದ ನಾವು ಹೇಳ್ತಿರ್ತೀವಿ ನೋಡ್ರಿ, ಕಿವಿ ಹಿಡ್ಕೊಂಡು ಆಶ್ವಲಾಯನ ಶಾಖಲ ಶಾಖಾಧ್ಯಾಯಿ. ಋಗ್ವೇದದೊಳಗೆ ಒಂದು ಶಾಖಾ ನಾವು ಓದೋರು ಅಂತ ಹೇಳ್ಕೊಂಡಿರ್ತೀವಿ, ಒಂದು ಶಾಖಾನ ಓದಿರಂಗಿಲ್ಲ, ಹೇಳ್ಕೊಂಡಿರ್ತೀವಿ ಅಷ್ಟೇ. ಆದರೆ ಶೋಭನ ಭಟ್ರ ಪಾಂಡಿತ್ಯ ಎಷ್ಟಿತ್ತು ಅಂತ ಕೇಳಿದ್ರೆ, ಮೂರೂ ವೇದಗಳಲ್ಲಿ ಎಷ್ಟು ಶಾಖೆಗಳಿದ್ವೋ ಅಷ್ಟೆಲ್ಲಾ ಶಾಖೆಗಳನ್ನ ಅಧ್ಯಯನ ಮಾಡಿದ್ರಂಥವ್ರು. ಅಂದ್ರೆ ಮುಖೋದ್ಗತ ಸಕಲ ಶಾಸ್ತ್ರ ಸಕಲ ವೇದಗಳು ಪುಸ್ತಕ ಇಟ್ಕೊಂಡಿಲ್ಲೇ ಇಲ್ರಿ ನಮ್ಮಲ್ಲಿ. ಯಸ್ತ್ರಯೀ ಸಕಲ ಪಕ್ಷ ಶಿಕ್ಷಕ ತತ್ರ ಸಂಸದಿ ವರಿಷ್ಠ ಸಮ್ಮತಃ. ಶೋಭನ ಭಟ್ರು ಬಂದಿದ್ದಾರ ಸಭೆಗೆ ಅಂತ ಕೇಳಿ ಬರೋರಂತೆ ಜನ ಎಲ್ಲ. ಯಾಕೆ ಶೋಭನ ಭಟ್ರು ಬಂದಿದ್ದಾರೆ ಅಂದ್ರೆ ವಾಕ್ಯಾರ್ಥ ನಿರ್ಣಯ ಆಗ್ತದೆ. ಶೋಭನ ಭಟ್ರು ಇದ್ದಿದ್ದಿಲ್ಲ ಅಂದ್ರೆ ಈ ಎಲ್ಲ ವಿದ್ವಾಂಸರು ಕಚ್ಚಾಡ್ಕೊಂಡು ಹಿಂಗೆ ಹೋಗ್ಬಿಡ್ತದೆ. ಅಂದ್ರೆ ಎಷ್ಟು ದೊಡ್ಡವರಿದ್ರು ಅಂದ್ರೆ, ಶೋಭನ ಭಟ್ಟರು ಸಭೆಗೆ ಬಂದ್ರೆ ಎಲ್ಲ ವಿದ್ವಾಂಸರು ಎದ್ದು ನಿಂತು ಸರದವರಿಗೆ ಆಸರ ಕೊಡ್ಬೇಕಂತ, ನೀವು ಕೂಡ್ರಿ ಅಂತ ಹೇಳಿ ಆಸರ ಕೊಡ್ಬೇಕಂತ. ಅವತ್ತಿನ ಕಾಲದಲ್ಲಿ ಗೋದಾವರಿ ತೀರದಲ್ಲಿ ಎಷ್ಟೆಷ್ಟು ವಿದ್ವತ್ ಸಭೆಗಳಾಗ್ತಿತ್ತು, ಆ ಎಲ್ಲ ವಿದ್ವತ್ ಸಭೆಗಳಲ್ಲಿ ಶೋಭನ ಭಟ್ಟರ ಬರುವಿಕೆ ಅಂದ್ರೆ ಆ ರಾಜಗಾಂಭೀರ್ಯ, ಆನೆ ಗಾಂಭೀರ್ಯ. ಬಂದ್ರು ಅಂದ್ರೆ ಸಭೆಯಲ್ಲಿದ್ದವಲ್ಲ ಸರ ಎದ್ದು ನಿಂತ್ಕೊಂಡು ಒಂದು ಆಸನ ಹಾಕಿ ಅವ್ರಿಗೊಂದು ಮೀಸಲೆ ಇಟ್ಬಿಡ್ತೀರಿ ಆಸನವನ್ನ, ಬಂದ್ರು ಬರ್ತಾರೆ ಅಂತ ಹೇಳಿ. ಎಲ್ಲಾ ಕಾರ್ಯಕ್ರಮಕ್ಕೂ ಆಮಂತ್ರಣ, ಮತ್ತೆ ತಪ್ಪು ಹೊಂಗಿಲ್ಲ. ಯಾರು ಬಿಡ್ತಿದ್ದಿಲ್ಲ ಶೋಭನ ಭಟ್ರನ್ನು. ಎಲ್ಲ ಕಾರ್ಯಕ್ರಮಕ್ಕೆ ಮೊದಲೇ ಹೋಗಿ ಆಮಂತ್ರಣ ಕೊಟ್ಟು ಬರಬೇಕು ಅಂತ ಹೇಳಿ ಬಂದ ಕೂಡಲೇ ತಕ್ಷಣ ಎದ್ದು ನಿಂತ್ಕೊಂಡು ಶೋಭನೋಪಪದ ಭಟ್ಟ ನಾಮಕಃ, ಮೂರು ವೇದಗಳ ಸಕಲ ಶಾಖೆಗಳನ್ನ ಅಧ್ಯಯನ ಮಾಡಿದ ದೊಡ್ಡ ದೊಡ್ಡ ಸಭೆಗಳಲ್ಲಿ ನಿರ್ಣಾಯಕ ಸ್ಥಾನದಲ್ಲಿ ನಿರ್ಣಾಯಕರು ಅಂತ ಕುಳಿತುಕೊಂಡಿರುವಂತಹ ಶೋಭನ ಭಟ್ಟರು ಈ ಸಭೆಯಲ್ಲಿ ಆಚಾರ್ಯರ ಮುಂದೆ ನೆಲದಲ್ಲಿ ಒಂದು ಸಣ್ಣ ಆಸನ ಹಾಕೊಂಡು ಕೂತ್ಕೊಂಡಿದ್ರಂತೆ. ಹಂಗೇರಿ ಅದು. ಸೂರ್ಯನ ಮುಂದೆ ಚಂದ್ರ ಸ್ವಲ್ಪ ಕಡಿಮೆನೇ ಇರ್ತದೆ. ಉಳಿದ ಗ್ರಹಗಳಿಗೆ ಉಳಿದ ನಕ್ಷತ್ರಗಳಿಗೆ ಚಂದ್ರ ಜಾಸ್ತಿ, ಆದರೆ ಚಂದ್ರನಿಗಿಂತಲೂ ಸೂರ್ಯ ಜಾಸ್ತಿ. ಅದಕ್ಕೆ ಮಧ್ವ ಸೂರ್ಯರ ಮುಂದೆ ಪದ್ಮನಾಭ ತೀರ್ಥರೆಂಬ ಚಂದ್ರ ಕೆಳಗಡೆ ಕುಳಿತಿರಬೇಕು. ಸಭೆಗೆ ಬಂದಾಗ ಆಚಾರ್ಯರ ವರ್ಚಸ್ಸು ತೇಜಸ್ಸನ್ನು ನೋಡಿ, ಅವರ ವಾದ ಶೈಲಿಯನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಟ್ರು. ಪೂರ್ಣ ಸಂಖ್ಯ ಮನಮನ್, ಒಂದು ಸರ್ತಿಯ ಮುಹುರ್ಮುಹು, ಮತ್ತೆ ಮತ್ತೆ ನಮಸ್ಕಾರ ಹಾಕಿದ್ರಂತ. ಎಷ್ಟು ಸಂತೋಷ ಆಗ್ಬೇಡ. ಜೀವನದಲ್ಲಿ ನಿಜವಾದ ಗುರುಗಳು ದೊರಕಿ ಬಿಟ್ಟು ಹೀಗಾಗ್ತದಂತೆ. ಅಷ್ಟು ದಿವಸ ಸಿಗೋರೆಲ್ಲ ಗುರುಗಳಾಗಿರೋದಿಲ್ಲ. ಅವರು ನಿಜವಾದ ಗುರುಗಳು ದೊರಕಿ ಬಿಟ್ರು ಅಂದ್ರೆ ಅವ್ರನ್ನ ಬಿಡಬೇಕು ಅಂತ ಅನಿಸೋದಿಲ್ಲ, ಪಾದ ಹಿಡಿಬೇಕು ಅನಿಸ್ತದೆ. ಮತ್ತೆ ಮತ್ತೆ ಪದ್ಮನಾಭ ತೀರ್ಥರು ಶೋಭನ ಭಟ್ರು ನಮಸ್ಕಾರ ಹಾಕಿದ್ದು. ಆಚಾರ್ಯರ ಪಾದ ಹಿಡಿದು ಗಟ್ಟಿಯಾಗಿ ಹಾಕಿ ಅವರ ಪದತಲದಲ್ಲಿ ಕುಳಿತುಕೊಂಡು ಭಾಷ್ಯವನ್ನ ಪೂರ್ಣ ಕೇಳಿದ್ರಂತೆ. ಪ್ರಶಸ್ತಿ ಮೊದಲು ಬರೆದವರು ಸತ್ಯತೀರ್ಥರಾದ್ರೆ ಮೊದಲು ಕೇಳಿದವರು ಪದ್ಮನಾಭ ತೀರ್ಥರು. ಬರೇ ಕೇಳಿದ್ದಲ್ಲ, ವ್ಯಾಖ್ಯಾನ ಬರೆದವರು ಅವರೇ. ಪೂರ್ಣ ಪ್ರಜ್ಞಕೃತಂ ಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋ ವ್ಯಾಕರೋನ್ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನೇ. ಪೂರ್ಣ ಪ್ರಜ್ಞಕೃತಂ ಭಾಷ್ಯಂ ಆದೌ, ಮೊಟ್ಟ ಮೊದಲು ವ್ಯಾಖ್ಯಾನ ಮಾಡಿದವರು ಪದ್ಮನಾಭ ತೀರ್ಥರೇ, ಮೊದಲು ಕೇಳಿದವರು ಪದ್ಮನಾಭ ತೀರ್ಥರೇ. ಹೀಗಾಗಿ ಶೋಭನ ಭಟ್ರು ಮೊಟ್ಟ ಮೊದಲು ಆಚಾರ್ಯರ ಪಾದದ ಹತ್ರ ಕುಳಿತುಕೊಂಡು ಭಾಷ್ಯದ ಪ್ರವಚನ ಕೇಳ್ತಾ ಇದ್ದಾರೆ. ಅದು ಹೇಗಿತ್ತು, ಹೇಗೆ ಕೇಳಿದ್ರು, ಮುಂದೆ ಅವರೇನು ಸಭೆಯಲ್ಲಿ ಪ್ರವಚನ ಮಾಡಿದ್ರು ಎಂಬುದನ್ನೆಲ್ಲ ನಾಳೆ ಸಿಕ್ಕಾಗ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.